शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿವರೆಗೆ ಒಂದು ಪೂರ್ವ ಪಕ್ಷ ಅನ್ನುವಂತಹದ್ದು, ಅಂದ್ರೆ ಇಲ್ಲಿ ವಾಯುವೇ ಪ್ರಾಣ ಅಂತ ಹೇಳಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇಲ್ಲಿ ಅದಕ್ಕೆ ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳ್ಕೊಂಡು ಬಂದ. ಮತ್ತು ಇಲ್ಲಿ ಪ್ರಾಣವೇ ಮುಂತಾಗಿರ್ತಕ್ಕಂಥ 5 ವಾಯುಗಳದವಲ್ಲ, ಅವು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಕರ್ಣವೃತ್ತಿ ಅಂತ ಹೇಳಿ ಒಂದು ಸಾಂಖ್ಯಕಾರಿಕೆಯ ಸೂತ್ರವನ್ನ ಪ್ರಮಾಣವಾಗಿ ಕೊಟ್ಟು ಅದನ್ನ ಹೇಳಿದವನು. ಅದಕ್ಕೆ ಈಗ ಸಿದ್ಧಾಂತ ಹೇಳ್ತಾ ಇದ್ದಾರೆ, ಅತ್ರ ಉಚ್ಯತೆ ನ ವಾಯು ಪ್ರಾಣ. ಇಲ್ಲಿ ವಾಯು ಅನ್ನುವಂತಹದ್ದು ಪ್ರಾಣವಲ್ಲ. ನಾಪಿ ಕರ್ಣ ವ್ಯಾಪಾರ, ಮತ್ತು ಕರ್ಣ ವ್ಯಾಪಾರವೂ ಕೂಡ ಅಲ್ಲ. ಹಂಗ ನಮ್ಮ ನೇತ್ರೇಂದ್ರಿಯದಿಂದ ನೋಡುವಂತ ಒಂದು ವ್ಯಾಪಾರ, ಕಿವಿಯಿಂದ ಶಬ್ದವನ್ನ ಕೇಳುವಂತಹದ್ದು ಒಂದು ವ್ಯಾಪಾರ, ಅವು ಒಂದೊಂದು ಜ್ಞಾನವನ್ನ ಮಾಡ್ಕೊಳ್ತಾ ಇದ್ದಾವೆ. ಹಂಗ ಪ್ರಾಣ ಅನ್ನುವಂತಹದ್ದು ಕೂಡ ಹಂಗ ಕರ್ಣ ವ್ಯಾಪಾರ ಆಗೈತೇನು ಅಂತಂದ್ರೆ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ವಾಯುವೇ ಪ್ರಾಣ ಅಂತ ನಾವು ಹೇಳಕ್ ಬರಂಗಿಲ್ಲ. ಯಾಕಂತ ಕುತಃ ಅಂದ್ರೆ ಪೃಥಗ್ ಉಪದೇಶ, ಅದನ್ನ ಪ್ರತ್ಯೇಕವಾಗಿ ಉಪದೇಶ ಮಾಡಿದಾರ. ಯಾವುದು ಈ ಪ್ರಾಣ ಅನ್ನುವಂತಹದ್ದನ್ನ ಪ್ರತ್ಯೇಕವಾಗಿ ಉಪದೇಶ ಮಾಡಿದ್ದರಿಂದ ಇಲ್ಲಿ ಅದನ್ನ ನಾವು ಪ್ರಾಣ ಅನ್ನುವಂಥದ್ದು ವಾಯು ಅಲ್ಲ ಅಂತ ಸಿದ್ಧ ಆಗ್ತದಂತ. ಅದು ಹೇಗೆ ಅಂತಂದ್ರೆ ವಾಯೋಹೋ ಸ್ಥಾವತ್ ಪ್ರಾಣಸ್ಯ ಪೃಥಗುಪದೇಶೋ ಭವತಿ. ಅಂದ್ರೆ ಈ ವಾಯು ಅನ್ನುವಂತಹದ್ದನ್ನ ಪ್ರಾಣಕ್ಕಿಂತಲೂ ಬೇರೆಯಾಗಿ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದದ. ಇಲ್ಲಿ ವಾಯುವೇ ಬೇರೆ, ಪ್ರಾಣವೇ ಬೇರೆ. ವಾಯು ಪ್ರಾಣ ಆಗಂಗಿಲ್ಲ. ಯಾಕ ಶ್ರುತಿಯಲ್ಲಿ ಅದನ್ನ ಬೇರೆ ಅಂತ ಶ್ರುತಿನೇ ಹೇಳ್ತೈತಿ. ಅದು ಪ್ರಾಣ ಏವ ಬ್ರಹ್ಮಣ ಚತುರ್ಥ ಪಾದ, ಅಂದ್ರೆ ಪ್ರಾಣ ಅನ್ನುವಂತಹದ್ದು ಬ್ರಹ್ಮನ 4ನೇ ಪಾದ ಆಗಿದೆ ಅಂತ. ಸ ವಾಯುನ ಜ್ಯೋತಿಷ ಭಾತಿ ಚ ತಪತಿ ಚ, ಅದು ವಾಯುವಿನಿಂದ ಮತ್ತು ಜ್ಯೋತಿಯಿಂದ, ವಾಯು ಅನ್ನುವಂತ ಜ್ಯೋತಿಯಿಂದ ಅಂತ. ಅಲ್ಲಿ ಪ್ರಾಣವೇ ಬ್ರಹ್ಮದ 4ನೇ ಪಾದ ಅಂತ ಶ್ರುತಿ ಹೇಳ್ಕೊಂಡು ಬಂದು ಆ ವಾಯು ಅನ್ನುವಂತ ಜ್ಯೋತಿಯಿಂದ ಅದು ಹೊಳಿತಾ ಇದೆ ಅಂತ. ಭಾತಿ ಅಂದ್ರೆ ಹೊಳೆಯುತ್ತದೆ, ತಪತಿ ಅಂದ್ರೆ ಸುಡುತ್ತದಂತ. ಅದು ವಾಯು ಅನ್ನುವಂತ ಜ್ಯೋತಿಯಿಂದ ಹೊಳಿತದ ಮತ್ತು ಅದು ಸುಡುತ್ತದ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಇಲ್ಲಿ ಪ್ರಾಣ ಅನ್ನುವಂತಹದ್ದು ಬ್ರಹ್ಮದ 4ನೇ ಪಾದ ಅಂತ ಹೇಳಿ ಮತ್ತು ವಾಯು ಅನ್ನುವಂತ ಜ್ಯೋತಿಯಿಂದ ಅದು ಹೊಳಿತದ ಸುಡುತ್ತದ ಅಂತ ಹೇಳಿದ್ದರಿಂದ ಇಲ್ಲಿ ವಾಯುಗಿಂತ ಪ್ರಾಣ ಬೇರೆ ಅಂತ ಹೇಳಿ ಮತ್ತೆ ಈ ಶ್ರುತಿಯಿಂದ ನಮಗೆ ಸಿದ್ಧ ಆಯ್ತಲ್ರಿ. ಇವಾಗ ವಾಯೋಹೋ ಸ್ಥಾವತ್ ಪ್ರಾಣಸ್ಯ ಪೃಥಗ್ ಉಪದೇಶೋ ಭವತಿ, ಅಂದ್ರೆ ವಾಯು ಅನ್ನುವಂತಹದ್ದು ಪ್ರಾಣಕ್ಕಿಂತಲೂ ಬೇರೆಯಾಗಿ ಉಪದೇಶ ಅನ್ನುವಂತಹದ್ದನ್ನ ಮಾಡಿದ್ದರಿಂದ ಏನು ಶ್ರುತಿ ಪ್ರಮಾಣ ಅಂತಂದ್ರೆ ಪ್ರಾಣ ಏವ ಬ್ರಹ್ಮಣ ಚತುರ್ಥ ಪಾದ. ಇಲ್ಲಿ ಪ್ರಾಣ ಅನ್ನುವಂತಹದ್ದು ಬ್ರಹ್ಮನ 4ನೇ ಪಾದ. ಅದು ವಾಯುನ ಜ್ಯೋತಿಷ, ವಾಯು ಅನ್ನುವಂತ ಜ್ಯೋತಿಯಿಂದ ಅಂತ. ಭಾತಿ ಅಂದ್ರೆ ಪ್ರಕಾಶ ಮಾಡ್ತದೆ, ತಪತಿ ಸುಡುತ್ತದೆ ಅಂತ. ಇತಿ ನಹಿ ವಾಯುರೇವ ಸನ್ ವಾಯೋ ಪೃಥಕ್ ಉಪದಿಶ್ಯೇತ. ಅಂದ್ರೆ ಇಲ್ಲಿ ವಾಯೋರೇವ ಸನ್ ಅಂದ್ರೆ ವಾಯುವೇ ಆಗಿದ್ದುಕೊಂಡು ಅಂತ. ವಾಯುವೇ ಆಗಿದ್ರೆ ಪ್ರಾಣ ಅನ್ನುವಂತಹದ್ದು ಒಂದು ವೇಳೆ ವಾಯುವೇ ಆಗಿದ್ರೆ
ಆ ವಾಯುವಿಗಿಂತಲೂ ಬೇರೆಯಾಗಿ ಉಪದೇಶ ಅನ್ನುವಂಥದ್ದನ್ನ ಮಾಡ್ತಾ ಇರಲಿಲ್ಲ. ಹೌದಿಲ್ಲ ಅದು? ಅದನ್ನ ಅದು ಒಂದು ವೇಳೆ ಅದು ಬೇರೆ ಆಗಿದ್ರೆ ಅವಾಗ ಅದನ್ನ ಬೇರೆ ಉಪದೇಶ ಅನ್ನುವಂಥದ್ದು ಮಾಡ್ತಾ ಇಲ್ಲ. ವಾಯುರೇವ ಸನ್ ಅಂದ್ರೆ ಪ್ರಾಣ ವಾಯುವೇ ಆಗಿದ್ದಾದರೆ ವಾಯು ಪೃಥಕ್ ನಹಿ ಉಪದಿಶ್ಯೇತ ಅಂದ್ರೆ ವಾಯುವಿಗಿಂತಲೂ ಬೇರೆಯಾಗಿ ಪ್ರಾಣವನ್ನ ಉಪದೇಶ ಮಾಡ್ತಾ ಇದ್ದಿದ್ದಿಲ್ಲ. ಮತ್ತ ಪ್ರಾಣನ ಬೇರೆ ವಾಯುವಿನೇ ಬೇರೆ ಅಂತ ಉಪದೇಶ ಮಾಡಿದ್ದರಿಂದ ಇಲ್ಲಿ ವಾಯುವೇ ಪ್ರಾಣ ಅನ್ನೋದು ಹೆಂಗ್ ಸಿದ್ಧ ಆಗ್ತೈತಿ ಅಂತ ಇಲ್ಲಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಅವ ವಾಯುವೇ ಪ್ರಾಣ ಅಂತ ಹೇಳಿದ್ದವ ಪೂರ್ವ ಪಕ್ಷಿ, ಅದನ್ನ ನಿರಾಕರಣೆ ಮಾಡಿದ್ರಿ ಇವಾಗ. ಇನ್ನ ಕರ್ಣವೃತ್ತೇ ಪೃಥಗುಪದೇಶೋ ಭವತಿ, ಇಲ್ಲಿ ಕರ್ಣವೃತ್ತಿಯನ್ನು ಕೂಡ ಬೇರೆಯಾಗಿ ಉಪದೇಶವನ್ನ ಮಾಡಿದ್ದಾರೆ ಅಂತ. ಈ ಕರ್ಣವೃತ್ತಿ ಅನ್ನುವಂತಹದ್ದು ಏನೈತಲ್ಲ ಅದಕ್ಕಿಂತಲೂ ಬೇರೆಯಾಗಿ ಪ್ರಾಣವನ್ನ ಶ್ರುತಿಯಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಆಚಾರ್ಯರು ಅಲ್ಲಿ ಪೂರ್ವ ಪಕ್ಷಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಇಲ್ಲಿ ವಾಗಾದೀನಿ ಕರಣಾನಿ ಅನುಕ್ರಮ್ಯ ತತ್ರ ತತ್ರ ಪೃಥಕ್ ಪ್ರಾಣಸ್ಯ ಅನುಕ್ರಮಣಾತ್. ಇಲ್ಲಿ ವಾಗಾದೀನಿ ಕರಣಾನಿ, ವಾಕ್ ಅಂದ್ರೆ ನಾವು ಮಾತಾಡ್ತಕ್ಕಂತ ವಾಗಿಂದ್ರಿಯ ಐತಲ್ರಿ, ಇದು ಒಂದು ಕರಣ ಮತ್ತು ಮಾತಾಡ್ಲಿಕ್ಕೆ ಸಾಧನ ಆಗೈತಲ್ರಿ ಇದು. ಕರಣ ಅಂದ್ರೆ ಸಾಧನ. ಹೆಂಗ ಮರ ಕಡಿಬೇಕಾದ್ರೆ ಕೊಡಲಿ ಸಾಧನ ಅದು. ಕೊಡಲಿ ಅನ್ನುವಂತ ಸಾಧನದಿಂದ ಮರವನ್ನ ಕಡಿತಾ ಇದ್ದೀವಿ. ಹಂಗ ವಾಕ್ ಅನ್ನುವಂತ ಈ ಕರಣದಿಂದ ನಾವು ಮಾತಾಡ್ತೀವಿ ಅಂತ. ಮಾತಾಡ್ಲಿಕ್ಕೆ ವಾಗೇಂದ್ರಿಯ ಸಾಧನ, ನೋಡ್ಲಿಕ್ಕೆ ನೇತ್ರೇಂದ್ರಿಯ ಸಾಧನ, ಕೇಳಲಿಕ್ಕೆ ಇವು ಯಾವುದು ಶ್ರೋತ್ರೇಂದ್ರಿಯ ಸಾಧನ. ಅದಕ್ಕಂತಾರ ವಾಗಾದೀನಿ ಕರಣಾನಿ, ವಾಕ್ಯವೇ ಮೊದಲಾಗಿರ್ತಕ್ಕಂಥ ಕರಣಗಳು ಅನುಕ್ರಮ್ಯ ತತ್ರ ತತ್ರ ಪೃಥಕ್ ಪ್ರಾಣಸ್ಯ ಅನುಕ್ರಮಣಾತ್. ಅಂದ್ರೆ ಅಲ್ಲಿ ಪ್ರಾಣವನ್ನ ಕುರಿತು ಬೇರೆ ಬೇರೆಯಾಗಿ ಈ ವಾಗಾದಿ ಕರಣಗಳನ್ನ ಅಲ್ಲಿ ಬೇರೆ ಬೇರೆ ಉಪದೇಶ ಮಾಡಿದ್ದಾರೆ ಅಂತ. ಅಲ್ಲಿ ವಾಗಾದಿಗಳನ್ನು ಅನುಕ್ರಮ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲಿ ಪ್ರಾಣವನ್ನ ಹೇಳಿದ್ದರಿಂದ ಹೀಗೆ ನಮಗೆ ನಿಶ್ಚಯ ಆಕ್ಕೈತಿ ಅಂತ. ಅಲ್ಲಿ ಬೇರೆಯಾಗಿ ಉಪದೇಶ ಮಾಡಿದ್ದು ಅಲ್ಲಿ ವಾಗಾದಿ ಕರ್ಣಗಳನ್ನ ಅಲ್ಲಿ ಅನುಕ್ರಮವಾಗಿ ಹೇಳುವಾಗ ಅಲ್ಲಿ ಪ್ರಾಣಗಳನ್ನು ಹೇಳಿದ್ದು ನಮಗ ಹಿಂಗ ನಿಶ್ಚಯ ಆಗ್ತದ. ಅಂದ್ರೆ ಇಲ್ಲಿ ಕರ್ಣಗಳಿಗಿಂತಲೂ ಪ್ರಾಣ ಬೇರೆ ಅನ್ನುವುದನ್ನ ಇಲ್ಲಿ ನಮಗ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಇವಾಗ. ಅದಕ್ಕಂದ್ರ ಅವರು ವೃತ್ತಿ ಮತೋಶ್ಚ ಅಭೇದಾತ್. ವೃತ್ತಿ ಅಂತಂದ್ರೆ ಈಗ ನಮ್ಮ ಮನೋವೃತ್ತಿಯನ್ನು, ಮನಸ್ಸಿನ ಒಂದು ನಾವು ಮನಸ್ಸಿನಲ್ಲಿ ಸಂಕಲ್ಪಗಳು ಮಾಡ್ತಿರ್ತೇವಲ್ರಿ, ಅವೆಲ್ಲ ವೃತ್ತಿಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ. ವೃತ್ತಿ ಮತ್ತು ವೃತ್ತಿ ಉಳ್ಳದ್ದು ಅವುಗಳಲ್ಲಿ ಭೇದ ಅನ್ನುವಂತಹದ್ದಿಲ್ಲ ಅಂತ. ಅಭೇದಾತ್ ಅಂದ್ರೆ ಏನು, ಅದು ಒಂದೇ ಅಂತ ಅಲ್ಲಿ. ವೃತ್ತಿ ಮತೋಶ್ಚ ಅಭೇದಾತ್, ವೃತ್ತಿ ಮತ್ತು ವೃತ್ತಿ ಉಳ್ಳದ್ದು ಅಲ್ಲಿ ಎರಡಕ್ಕೂ ಅಭೇದವೇ, ಒಂದೇ ಅಂತಲ್ಲಿ ಅರ್ಥ ಇಲ್ಲಿ. ನಹಿ ಕರಣ ವ್ಯಾಪಾರ ಏವ ಸನ್ ಕರ್ಣೇಭ್ಯ ಪೃಥಕ್ ಉಪದಿಶ್ಯೇತ. ಕರ್ಣ ವ್ಯಾಪಾರ ಏವ ಸನ್ ಅಂದ್ರೆ ಕರ್ಣ ವ್ಯಾಪಾರ ಉಳ್ಳದ್ದಾಗಿ ಕರ್ಣೇಭ್ಯ ಪೃಥಕ್ ನ ಉಪದಿಶ್ಯೇತ, ಅದು ಕರ್ಣಗಳಿಗಿಂತಲೂ ಬೇರೆಯಾಗಿ ಅದನ್ನ ಉಪದೇಶ ಅನ್ನುವಂತಹದ್ದು ಮಾಡ್ತಾ ಇದ್ದಿದ್ದಿಲ್ಲ ಅಂತ. ಇಲ್ಲಿ ವೃತ್ತಿ ಮತ್ತು ವೃತ್ತಿ ಉಳ್ಳದ್ದು ಇವೆರಡು ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಕರ್ಣಗಳ ವ್ಯಾಪಾರ ಅನ್ನುವಂತಹದ್ದು ಒಂದ್ ವೇಳೆ ಆಗಿದ್ರೆ, ಯಾವುದು ಪ್ರಾಣ ಅನ್ನುವಂತಹದ್ದು ಕರ್ಣಗಳ ವ್ಯಾಪಾರವೇ ಆಗಿದ್ರ ಆ ಕರ್ಣಗಳಿಗಿಂತಲೂ ಬೇರೆಯಾಗಿ ಅಲ್ಲಿ ಉಪದೇಶ ಮಾಡುವಂತಹದ್ದು ಅಲ್ಲಿ ಸರಿ ಆಗುದಿಲ್ಲ ಅಂತ. ಅಲ್ಲಿ ಅದ ಹೆಂಗ ಸರಿ ಆಕೈತಿ ಅಂತ ಕೇಳ್ತಾರ ಅವರು. ಕರ್ಣ ವ್ಯಾಪಾರೇವ ಸನ್ ಅಂದ್ರೆ ಕರ್ಣ ವ್ಯಾಪಾರ ಉಳ್ಳದ್ದಾಗಿ ಕರ್ಣೇಭ್ಯ ನಹಿ ಪೃಥಕ್ ಉಪದಿಶ್ಯೇತ ಅಂದ್ರೆ ಕರ್ಣಗಳಿಗಿಂತಲೂ ಬೇರೆಯಾಗಿ ಉಪದೇಶ ಮಾಡುವಂತಹದ್ದು ಅಲ್ಲಿ ಸರಿ ಆಗುವುದಿಲ್ಲ ಅಂತ, ಅದು ಹೊಂದುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು.
ಯಾಕಂದ್ರೆ ಅಲ್ಲಿ ಕರ್ಣಗಳಿಗಿಂತಲೂ ಬೇರೆಯಾಗಿ ಉಪದೇಶ ಆ ಒಂದ್ ವೇಳೆ ಈ ಪ್ರಾಣ ಅನ್ನುವಂತಹದ್ದು ಏನೈತಲ್ಲ ಇದು ಕರ್ಣಗಳ ವ್ಯಾಪಾರವೇ ಆಗಿದ್ರೆ ಆ ಪ್ರಾಣಕ್ಕಿಂತಲೂ ಬೇರೆಯಾಗಿ ಅಂದ್ರೆ ಕರ್ಣಗಳಿಗಿಂತಲೂ ಬೇರೆಯಾಗಿ ಪ್ರಾಣವನ್ನ ಉಪದೇಶ ಮಾಡೋದು ಇದು ಹೊಂದೋದಿಲ್ಲ ಅಂತ. ಮತ್ತಷ್ಟಲ್ಲೇ ನಮಗೆ ಶ್ರುತಿ ಪ್ರಮಾಣವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಇಲ್ಲಿ. ಏನ್ ಕೊಡ್ತಾರಂತಂದ್ರೆ ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯು. ಇದು ಮುಂಡಕೋಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದೆ. ಏತಸ್ಮಾತ್ ಜಾಯತೆ ಪ್ರಾಣ ಅಂದ್ರೆ ಇವನಿಂದಲೇ ಪ್ರಾಣ ಹುಟ್ಟಿತು. ಇವ ಅಂದ್ರೆ ಇಲ್ಲಿ ಆತ್ಮನಿಂದ ಅಂತ. ಆತ್ಮನಿಂದ ಪ್ರಾಣ ಅನ್ನುವಂಥದ್ದು ಹುಟ್ಟಿತು. ಮನಸ್ಸರ್ವೇಂದ್ರಿಯಾಣಿ ಚ ಮತ್ತಿಲ್ಲಿ ಮನಸ್ಸು ಮತ್ತೆಲ್ಲಾ ಇಂದ್ರಿಯಗಳು ಕೂಡ ಈ ಆತ್ಮನಿಂದಲೇ ಹುಟ್ಟಿದಾವೆ ಅಂತ ಹೇಳ್ತಾ ಇದ್ದಾನೆ. ಖಂ ವಾಯುರ್ ಜ್ಯೋತಿರಾಪಹ ಅಲ್ಲಿ ಖಂ ಅಂದ್ರೆ ಆಕಾಶ, ವಾಯು ಅಲ್ಲಿ ವಾಯು ಅನ್ನುವಂತಹದ್ದು, ಮತ್ತು ಅಲ್ಲಿ ಅಗ್ನಿ, ಜಲ, ಪೃಥ್ವಿ ಇವೆಲ್ಲವೂ ಕೂಡ ಹುಟ್ಟಿದಾವೆ ಅಂತ ಹೇಳಿ ಇತ್ಯೇವಮಾದಯೋ ಅಪಿ ವಯೋ ಕರ್ಣೇಭ್ಯಶ್ಚ ಪ್ರಾಣಶ್ಚ ಪೃಥಗುಪದೇಶ ಅನುಸರ್ತವ್ಯ. ಅಂದ್ರೆ ಈ ಶ್ರುತಿಯಿಂದ ನಮಗ ಏನ ಗುರ್ತಾಕೈತಿ ಅಂತಂದ್ರೆ ವಾಯೋ ಕರ್ಣೇಭ್ಯಶ್ಚ ಪ್ರಾಣಸ್ಯ ಅಂದ್ರೆ ಈ ವಾಯುವಿಗಿಂತಲೂ ಮತ್ತು ಕರ್ಣಗಳಿಗಿಂತಲೂ ಬೇರೆಯಾಗಿ ಪ್ರಾಣ ಅನ್ನುವಂತಹದ್ದನ್ನ ಉಪದೇಶ ಮಾಡಿದ್ದು ನಮಗೆ ಶ್ರುತಿಯಿಂದ ತಿಳಿದು ಬರ್ತಾ ಇದೆ ಅಂತ. ಏತಸ್ಮಾತ್ ಜಾಯತೆ ಪ್ರಾಣ ಅನ್ನುವಂತ ಶ್ರುತಿಯಿಂದ ನಮಗಿಲ್ಲಿ ಏನ್ ತಿಳಿದು ಬರ್ತದ ಅಂತಂದ್ರೆ ಇಲ್ಲಿ ಆತ್ಮನಿಂದ ಪ್ರಾಣ ಹುಟ್ಟಿತು, ಆತ್ಮನಿಂದ ಮನಸ್ಸಿನಲ್ಲಿ ಹುಟ್ಟಿದು ಅಂತ ಇಲ್ಲಿ ಶ್ರುತಿ ಹೇಳ್ತಾ ಇರಬೇಕಾದ್ರೆ ಅಂದ್ರೆ ಅಲ್ಲಿ ವಾಯುಗಿಂತಲೂ ಮತ್ತು ಕರ್ಣಗಳಿಗಿಂತಲೂ ಬೇರೆಯಾಗಿ ಪ್ರಾಣವನ್ನ ಆತ್ಮನಿಂದಲೇ ಹುಟ್ಟೈತಿ ಅಂತ ಅಲ್ಲಿ ಉಪದೇಶ ಮಾಡೈತಲ್ಲ, ಮತ್ತ ಅದನ್ನ ಆ ಶ್ರುತಿಗಳನ್ನ ಅನುಸಾರವಾಗಿ ನಾವು ತಿಳ್ಕೊಬೇಕಲ್ರಿ ಇವಾಗ ಅಂತೇಳಿ ಅದನ್ನ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳಿಕ್ಕೆ ಹೊರಟಿದ್ದಾರೆ ಇವಾಗ ಅವರು. ನಚ ಸಮಸ್ಥಾನಾಂ ಕರ್ಣಾಣಾಂ ಏಕಾವೃತ್ತಿ ಸಂಭವತಿ ಅಂದ್ರೆ ಎಲ್ಲಾ ಕರ್ಣಗಳಿಗೂ ಒಂದೇ ವೃತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ. ಎಲ್ಲಾ ಕರ್ಣಗಳಿಗೂ ಕೂಡ ಒಂದೇ ವೃತ್ತಿ ಸಂಭವಿಸ್ತದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಒಂದೊಂದು ಕರ್ಣಗಳು ವ್ಯಾಪಾರ ಬೇರೆ ಬೇರೆನೆ ಇರ್ತೈತಲ್ರಿ ಇವಾಗ. ಈಗ ಒಂದು ನೇತ್ರದ ವ್ಯಾಪಾರವೇ ಬೇರೆ, ಶ್ರೋತ್ರದ ವ್ಯಾಪಾರವೇ ಬೇರೆ, ಹೀಗೆ ಒಂದೊಂದು ಕರ್ಣಗಳ ವ್ಯಾಪಾರ ಅನ್ನುವಂತಹದ್ದು ಬೇರೆ ಬೇರೆನೆ ಇರ್ತದೆ. ಆದ್ದರಿಂದ ಇಲ್ಲಿ ಸಮಸ್ತ ಕರ್ಣಗಳು ಅಂದ್ರೆ ಎಲ್ಲಾ ಕರ್ಣಗಳಿಗೂ ಒಂದೇ ವೃತ್ತಿ ಅನ್ನುವಂತಹದ್ದನ್ನ ನಾವು ಹೇಳಿಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಒಂದೊಂದಕ್ಕೊಂದೊಂದು ರೀತಿ ವ್ಯಾಪಾರ ಇರ್ತದ ಅಂತ ಇಲ್ಲಿ ಅದನ್ನ ಆಚಾರ್ಯ ಹೇಳ್ತಾ ಇದ್ದಾರೆ ಅವರು. ಪ್ರತ್ಯೇಕಂ ಏಕೈಕ ವೃತ್ತಿತ್ವಾತ್. ಪ್ರತ್ಯೇಕಂ ಅಂತಂದ್ರೇನು ಒಂದೊಂದು ಕರ್ಣಗಳಿಗೆ ಅಂತ. ಈಗ ಅನೇಕ ಕರ್ಣಗಳದಾವ ಇಲ್ಲಿ, ಆ ಎಲ್ಲಾ ಕರ್ಣಗಳಿಗೂ ಒಂದೊಂದು ವೃತ್ತಿ ಅನ್ನುವಂತಹದ್ದು ಅದು ಎಲ್ಲಾ ಕರ್ಣಗಳಿಗೂ ಒಂದೇ ವೃತ್ತಿ ಇರಂಗಿಲ್ಲ. ಈಗ ಒಂದು ವ್ಯಾಪಾರ ಇರ್ತೈತನ್ರಿ, ಕಣ್ಣಿನ ಕೆಲಸ ಕಣ್ಣ ಮಾಡ್ತೈತಿ, ಕಿವಿ ಕೆಲಸ ಕಿವಿನೇ ಮಾಡ್ತದ, ಅದು ಕಿವಿದು ಕೇಳೋ ಕೆಲಸ, ಕಣ್ಣು ನೋಡು ಕೆಲಸ, ವಾಕ್ ಮಾತಾಡೋ ಕೆಲಸ. ಮತ್ತೆ ಎಲ್ಲಾ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಇಂದ್ರಿಯಗಳದಾವಲ್ರಿ, ಇವಿಷ್ಟು ಒಂದೇ ಕೆಲಸ ಮಾಡ್ತಾವನ್ರಿ ಅವು. ನೋಡೋದು, ಕಿವಿನೂ ನೋಡ್ತೈತಿ, ಬಾಯಿನೂ ನೋಡ್ತದ, ಕೈ ಕಾಲು ಇವು ನೋಡ್ತಾವ ಅಂತ ಹಿಂಗೆ ಎಲ್ಲರ ಪ್ರಯೋಗ ಐತೆ ಅಂತದ್ದು ಇಲ್ಲ. ಒಂದೊಂದು ಕರ್ಣಗಳಿಗೆ ಒಂದೊಂದು ವ್ಯಾಪಾರ ಅನ್ನುವಂತಹದ್ದು ಭಿನ್ನ ಭಿನ್ನ ಆಗೈತೆ ಅಂತ. ಕಣ್ಣಿನ ವ್ಯಾಪಾರನೇ ಬೇರೆ, ಕಿವಿ ವ್ಯಾಪಾರನೇ ಬೇರೆ, ಇವೆಲ್ಲ ಭಿನ್ನ ಭಿನ್ನ ಅದಾವು ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಪ್ರತ್ಯೇಕಂ ಏಕೈಕ ವೃತ್ತಿತ್ವಾತ್, ಪ್ರತಿಯೊಂದು ಕರ್ಣಗಳಿಗೂ ಒಂದೊಂದು ವೃತ್ತಿ ಅನ್ನುವಂತಹದ್ದು ಬೇರೆ ಬೇರೆ ಅದ ಅಂತ. ಆದ್ದರಿಂದ ಎಲ್ಲಾ ಕರ್ಣಗಳಿಗೂ ಒಂದೇ ವೃತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ ಹೇಳಿರು. ಸಮುದಾಯಸ್ಯ ಚ ಅಕಾರಕತ್ವಾತ್. ಇನ್ನ ಸಮುದಾಯ ಅಂತಂದ್ರೆ ಏನು? ಎಲ್ಲಾನು ಕೂಡಿ ಅಂತ. ಆ ಒಟ್ಟು ಸಮುದಾಯ ಎನ್ನುವಂತಹದ್ದು ಅದು ಕಾರಕವೂ ಕೂಡ ಆಗುವುದಿಲ್ಲ ಅಂತಂತಾರ ಅವರು.
ಅಂದ್ರೆ ಈ ಪ್ರಾಣಗಳ ಸಂಹತಿ ಅಂದ್ರೆ ಇಲ್ಲಿ ಸಮೂಹ ಅಂತ. ಅಂದ್ರೆ ಅಲ್ಲಿ ಒಟ್ಟು ಸಮುದಾಯ, ಅವುಗಳಿಷ್ಟು ಸಮುದಾಯ ಅನ್ನುವಂತಹದ್ದು ಅದು ಕೂಡ ಕಾರಕ ಆಗ್ತದೇನು ಅಂತಂದ್ರೆ ಅದು ಆಗುದಿಲ್ಲ ಅಂತೇಳಿ ಆಚಾರ್ಯದನ್ನ ನಿರಾಕರಣೆ ಮಾಡಿದ್ರು. ಇವಾಗ ನಾನು ಈಗ ಪೂರ್ವ ಪಕ್ಷಿ ಒಂದು ಆಕ್ಷೇಪ ಮಾಡ್ತಾನೆ. ನಾನು ಎಲ್ಲಿ ಬರ್ತದೆ ಅಲ್ಲಿ ಪೂರ್ವ ಪಕ್ಷಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಒಂದೇನಾದ್ರೂ ಪ್ರಶ್ನೆ ಇಟ್ಟೇ ಇರ್ತಾನಂತಲ್ಲಿ. ಪಂಜರ ಚಾಲನ ನ್ಯಾಯೇನ ಏತದ್ ಭವಿಷ್ಯತಿ. ಇಲ್ಲಿ ಪಂಜರ ಚಾಲನ ಅನ್ನುವಂತ ನ್ಯಾಯದಿಂದ ಇದು ಘಟಿಸ್ತದ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಅದಕ್ಕೆ ವಿವರಣೆ ಕೊಡ್ತಾರ ನೋಡ್ರು. ಯಥಾ ಏಕಪಂಜರವರ್ತಿನಃ ಏಕಾದಶ ಪಕ್ಷಿಣಃ ಪ್ರತ್ಯೇಕಂ ಪ್ರತಿ ನಿಯತ ವ್ಯಾಪಾರಾಃ ಸಂತಃ ಸಂಭೂಯ ಏಕಂ ಪಂಜರಂ ಚಾಲಯಂತಿ. ಇಲ್ಲಿ ಒಂದು ಪಂಜರ ಅದಂತ ತಿಳ್ಕೊಡ್ರಿ. ಅದ ಆ ಪಂಜರದೊಳಗ ಏಕಾದಶ ಅಂತಂದ್ರ 11 ಪಕ್ಷಿಗಳದಾವ ಅದ್ರೊಳಗ. ಒಂದು ಪಂಜರದೊಳಗ ಅವು 11 ಪಕ್ಷಿಗಳು ಒಂದೇ ಪಂಜರದೊಳಗ ಅದಾವ. ಅವಕ್ಕ ಪ್ರತ್ಯೇಕಂ ಪ್ರತಿನಿಯತ ವ್ಯಾಪಾರ ಸಂತಹ. ಅವು ಒಂದೊಂದು ಪಕ್ಷಿಗಳಿಗೂ ಒಂದೊಂದು ರೀತಿ ವ್ಯಾಪಾರ ಬೇರೆ ಬೇರೆ ಐತಿ ಅಂತ. ಅವು ಎಷ್ಟು ಪಕ್ಷಿಗಳದಾವಲ್ರಿ ಇವಾಗ, ಅವುಗಳಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ವ್ಯಾಪಾರ ಅನ್ನುವಂತಹದ್ದು. ಅಂದ್ರೆ ಒಂದೊಂದರಲ್ಲಿ ಇರುವಂತ ಒಂದು ಬೇರೆ ಬೇರೆ ವ್ಯಾಪಾರಗಳಿಂದ ಕೂಡಿರ್ತಕ್ಕಂತ ಪಕ್ಷಿಗಳು ಅಂತಲ್ಲಿ ಆ ಪಂಜರದೊಳಗ ಅದು ಚಲಿಸುವಂತೆ ಮಾಡ್ತಾ ಇದ್ದಾವಂತವು. ಯಾಕಂದ್ರೆ ಆ ಪಂಜರ ಅನ್ನುವಂಥದ್ದು ಚಲಿಸುವಂತೆ ಮಾಡ್ಲಿಕ್ಕೆ ಅದು ಅನುಕೂಲವಾಗಿರ್ತಕ್ಕಂತ ಒಂದೊಂದೊಳಗ ಒಂದೊಂದು ಇದು ಐತಂತ ಹೇಳ್ತಾರೆ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾರಂತಂದ್ರೆ ಒಂದು ಪಂಜರೊಳಗೆ ಇರ್ತಕ್ಕಂತ 11 ಪಕ್ಷಿಗಳದಾವಲ್ರಿ, ಅವು ಪ್ರತ್ಯೇಕವಾಗಿ ಅವು ತಮಗ ಒಂದೊಂದು ವ್ಯಾಪಾರ ಅನ್ನುವಂಥದ್ದು ಇದ್ರೂ ಕೂಡ, ಈಗ 11 ಪಕ್ಷಿಗಳಂತಂದ್ರೆ ನಮ್ಮ ಶರೀರನ ಇಟ್ಕೊಡ್ರಿ. ಇವಾಗ ಇಲ್ಲಿ 11 ಇಂದ್ರಿಯಗಳದಾವ ಮನಸ್ಸು ಸೇರಿಸಿ. ಮನಸ್ಸನ್ನು ಕೂಡ ಕೆಲವರು ಇಂದ್ರಿಯ ಅಂತ ಕರೀತಾರ. ಮನಸ್ಸಷ್ಟಾನಿಂದ್ರಿಯಾಣಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ರಿ. ಮನಸ್ಸು ಇದು 6ನೇ ಇಂದ್ರಿಯ ಅಂತ ಹೇಳಿದಲ್ಲಿ, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸನ್ನುವಂತಹದ್ದು ಅದು ಒಂದು ಸೇರಿಸಿ 6, ಇನ್ನು 5 ಕರ್ಮೇಂದ್ರಿಯಗಳು, ಒಟ್ಟು 11. ಹಂಗ ಇಲ್ಲಿ ಪಕ್ಷಿಗಳ ದೃಷ್ಟಾಂತ ಕೊಡ್ತಾನ ಪೂರ್ವ ಪಕ್ಷಿ. ಒಂದು ಪಂಜರೊಳಗೆ ಇರ್ತಕ್ಕಂತ 11 ಪಕ್ಷಿಗಳು ಏನ್ ಮಾಡ್ತಾವು ಅಂತಂದ್ರೆ ಅವಕ್ ಪ್ರತ್ಯೇಕವಾಗಿ ತಮಗ ಒಂದೊಂದು ವ್ಯಾಪಾರ ಭಿನ್ನ ಭಿನ್ನವಾಗಿದ್ರು ಕೂಡ ಒಂದೊಂದು ವ್ಯಾಪಾರ ಬೇರೆ ಬೇರೆ ಅದಾವ. ಈಗ ಅವು ಯಾವು ಅವೇನು 11 ಪಕ್ಷಿಗಳದಾವಲ್ರಿ, ಹಂಗ 11 ಇಂದ್ರಿಯಗಳ ವ್ಯಾಪಾರ ಬೇರೆ ಬೇರೆನೆ ಅದೇ. ಕಣ್ಣಿನ ವ್ಯಾಪಾರನೇ ಬೇರೆ, ಕಿವಿ ವ್ಯಾಪಾರನೇ ಬೇರೆ, ಚರ್ಮದ ವ್ಯಾಪಾರನೇ ಬೇರೆ, ಘ್ರಾಣೇಂದ್ರಿಯ ವ್ಯಾಪಾರನೇ ಬೇರೆ, ಇವೆಲ್ಲ ಬೇರೆ ಬೇರೆ ಅದಾವಲ್ರಿ. ಇವೆಲ್ಲ ಒಟ್ಟುಗೂಡಿ ಒಂದು ಪಂಜರವನ್ನು ಚಲಿಸುವಂತೆ ಮಾಡ್ತಾ ಇದ್ದಾವೆ ಅಂತ. ಇಲ್ಲಿ ಪಂಜರ ಅಂದ್ರೆ ನಮ್ಮ ಶರೀರ ಅಂತ ತಿಳ್ಕೊಡ್ರಿ. ಇವಾಗ ಈ ನಮ್ಮ ಶರೀರವನ್ನ ಚಲಿಸುವಂತೆ ಇದ್ರೊಳಗ 11 ಪಕ್ಷಿಗಳದಾವಂತ ನಮ್ಮ ಶರೀರದೊಳಗ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸನ್ನುವಂತ ಇವೇ 11 ಪಕ್ಷಿಗಳಂತ ತಿಳ್ಕೊಡ್ರಿ. ಅಂದ್ರೆ ಇವುಗಳು ಒಂದೊಂದು ಪಕ್ಷಿಗಳು ವ್ಯವಹಾರಗಳು ಪ್ರತ್ಯೇಕವಾಗಿ ಅದಾವ, ಬೇರೆ ಬೇರೆನೆ ಇದ್ರೂ ಕೂಡ ಅವಿಷ್ಟು ಒಟ್ಟುಗೂಡ್ಕೊಂಡು ಹೆಂಗ ಒಂದು ಪಂಜರವನ್ನ ಚಲಿಸುವಂತೆ ಮಾಡ್ತಾ ಇದ್ದಾವೆಯೋ ಹಾಗೆ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ್ರಿ. ಇದು ಪೂರ್ವ ಪಕ್ಷಿ ಅಭಿಪ್ರಾಯ ಏನು ಅಂತಂದ್ರೆ ಅದಕ್ಕಿಲ್ಲಂದವ ಯಥಾ ಪಂಜರ ಚಾಲನ್ಯಾಯೇನ ಏತದ್ ಭವಿಷ್ಯತಿ. ಯಥಾ ಏಕಪಂಜರವರ್ತಿನಃ ಏಕಾದಶ ಪಕ್ಷಿಣಃ ಪ್ರತ್ಯೇಕಂ ಪ್ರತಿನಿಯತ ವ್ಯಾಪಾರಾಃ. ಪ್ರತ್ಯೇಕ ಅಂದ್ರೆ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ನಿಯತವಾಗಿರ್ತಕ್ಕಂಥ ವ್ಯಾಪಾರ ಅನ್ನುವಂತಹದ್ದು ಇದ್ರೂ ಕೂಡ ಸಂತ ಸಂಭೂಯ ಏಕಂ ಪಂಚರಂ ಚಾಲಯಂತಿ. ಈಗ ಅವು ಇಷ್ಟು ಕೂಡ್ಕೊಂಡು, ಸಂಭೂಯ ಅಂದ್ರೇನು, ಅವೆಲ್ಲಾ 11 ಪಕ್ಷಿಗಳು ಸೇರಿಕೊಂಡು ಈ ಒಂದು ಪಂಜರವನ್ನ ಚಾಲನೆ ಮಾಡ್ತಾವ್, ನಡೆಸ್ತಾವ್ ಅಂತವು. ಯಾವುದು ಆ ಒಂದು ಪಂಜರದಾಗ ಏನದಾವಲ್ಲಿ ಅವಿಷ್ಟು ಒಟ್ಟುಗೂಡಿಕೊಂಡು ಎಲ್ಲಾನು ಸೇರಿಕೊಂಡು ಆ ಪಂಜರವನ್ನೇ ಅವು ನಡೆಸ್ತಾ ಇದ್ದಾವೆ ಅಂತ ಇಲ್ಲಿ ಅಂತ ದೃಷ್ಟಾಂತವನ್ನ ಕೊಡ್ತಾ ಇದ್ದಾನ ಅವನು. ಯಾರು ಪೂರ್ವ ಪಕ್ಷಿ.
ಏವಂ ಏಕಶರೀರವರ್ತಿನ ಏಕಾದಶ ಪ್ರಾಣಾಹ. ಹಾಗೆ ಒಂದೇ ಶರೀರದಲ್ಲಿರ್ತಕ್ಕಂಥ 11 ಪ್ರಾಣಗಳು ಅಂತ. ಪ್ರತ್ಯೇಕ ಪ್ರತಿನಿಯತ ವೃತ್ತಯಃ ಅಪಿ ಸಂತಃ. ಇವು ಒಂದೊಂದು ಪ್ರಾಣಗಳು ಒಂದೊಂದು ಇವೇನದಾವು ವ್ಯಾಪಾರವನ್ನು ಮಾಡುವಂತವುಗಳದಾವು ಅಂತಿವು. 11 ಏನು ಪ್ರಾಣಗಳದಾವಲ್ರಿ ಇವು ಒಂದೊಂದು ಸಪರೇಟ್ ಆಗಿ ತಮ್ಗೆ ನಿಗದಿತವಾಗಿರ್ತಕ್ಕಂಥ ಅವುಗಳಿಗೆ ವೃತ್ತಿ ಇದ್ರೂ ಕೂಡ ಒಟ್ಟುಗೂಡಿಕೊಂಡು ಈ ಪ್ರಾಣ ಅನ್ನುವಂತ ಒಂದು ವೃತ್ತಿಯನ್ನ ಅವು ಪಡೆದುಕೊಳ್ಬಹುದಲ್ಲ ಅಂತ. ಇವು 11 ಸೇರಿ ಇವೇನು 11 ಪ್ರಾಣಗಳದಾವಲ್ರು. ನಾವಿಲ್ಲಿ ಇಂದ್ರಿಯಗಳನ್ನುಕ್ಕಿಂತ ಇಲ್ಲಿ ಪ್ರಾಣ ಅಂತ ಇಟ್ಕೊಳ್ಳೋಣ್ರಿ. 11 ಪ್ರಾಣಗಳು ಇವು ಪ್ರತ್ಯೇಕವಾಗಿ ಏನಾಗಿದಾವು, ತಮಗ ಒಂದು ನಿಗದಿತವಾಗಿರ್ತಕ್ಕಂಥ ವೃತ್ತಿಗಳಿದ್ರೂ ಕೂಡ ಒಂದೊಂದಕ್ಕೆ ಒಂದೊಂದು ವೃತ್ತಿ ಬೇರೆ ಬೇರೆ ಇದ್ರೂ ಕೂಡ ಇಷ್ಟು ಒಟ್ಟುಗೂಡಿ ಪ್ರಾಣ ಅನ್ನುವಂತ ಒಂದು ವೃತ್ತಿಯನ್ನ ಪಡ್ಕೋಬಹುದಲ್ಲ ಅಂತ ಇದು ಆಕ್ಷೇಪ, ಇದು ಪ್ರಶ್ನೆ ಇದು. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಅವರು ಈ ರೀತಿ ಅವನು ಪ್ರಶ್ನೆ ಮಾಡಿದ್ರ, ಏಕಾದಶ ಪ್ರಾಣಾಹ ಪ್ರತ್ಯೇಕಂ ಪ್ರತಿನಿಯತ ವೃತ್ತಯ ಅಪಿ ಸಂತಃ ಸಂಭೋ ಏಕಾಂ ಪ್ರಾಣಾಖ್ಯಂ ವೃತ್ತಿಂ ಪ್ರತಿಲಪ್ಸ್ಯಂತೆ ಇತಿ. ಅಂದ್ರೆ ಪ್ರಾಣ ಅನ್ನುವಂತ ಒಂದು ಮುಖ್ಯವಾದ ಪ್ರಾಣವೃತ್ತಿ ಅನ್ನುವಂತ ಅದನ್ನ ಆ ಎಲ್ಲ 11 ಪ್ರಾಣಗಳು ಸೇರಿಕೊಂಡು ಇವು ಪ್ರತಿಲಪ್ಸ್ಯಂತೆ ಇತಿ. ಅಂದ್ರೆ ಅವು ಇಷ್ಟು ಕೂಡಿಕೊಂಡು ಅವು ಪಡ್ಕೋಬಹುದಲ್ಲ ಅಂತ, ಒಟ್ಟುಗೂಡಿ ಪ್ರಾಣ ಅನ್ನುವಂತ ಒಂದು ವೃತ್ತಿಯನ್ನ ಅವು ಪಡ್ಕೋಬಹುದಲ್ಲ ಅಂತ ಈ ಪ್ರಕಾರವಾಗಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದರೆ ಅದು ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಆಚಾರ್ಯರು, ನೀ ಹೇಳುದು ಸರಿ ಆಗುವುದಿಲ್ಲಪ್ಪ, ನ ಇತ್ಯುಚ್ಯತೆ, ಇದನ್ನು ಹೇಳುದು ಸರಿಯಲ್ಲ. ಯಾಕೆ ಅಂತಂದ್ರೆ ಯುಕ್ತಂ ತತ್ರ ಪ್ರತ್ಯೇಕ ವೃತ್ತಿಭಿಃ ಅವಾಂತರ ವ್ಯಾಪಾರೈಃ ಪಂಚರ ಚಾಲನ ಅನುರೂಪೇಣ ಇವ ಉಪೇತಾಃ ಪಕ್ಷಿಣಃ ಸಂಭೂಯ ಏಕಂ ಪಂಜರಂ ಚಾಲಯೇಯುಃ ಇತಿ. ಇಲ್ಲಿ ಆಚಾರ್ಯರು ಅವನ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏನಂತಂದ್ರೆ ಯುಕ್ತಂ ತತ್ರ ಪ್ರತ್ಯೇಕ ವೃತ್ತಿಭಿಃ ಅವಾಂತರ ವ್ಯಾಪಾರೈಃ ಪಂಜರ ಚಾಲನ ಅನುರೂಪೇಣೈವ ಉಪೇತಾಃ ಪಕ್ಷಿಣಃ ಸಂಭೂಯ. ಪ್ರತ್ಯೇಕ ವೃತ್ತಿಭಿಃ ಅಂತಂದ್ರೆ ಈಗ ಆ ಪಂಜರವನ್ನ ಅವ್ರು ಚಲಿಸುವಂತೆ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದೊಂದ್ರೊಳಗ ಇರುವಂತ ಬೇರೆ ಬೇರೆ ವ್ಯಾಪಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪಕ್ಷಿಗಳು ಅಂತ. ಈಗ ಒಂದೊಂದು ಪಕ್ಷಿಗಳಲ್ಲಿ ಒಂದೊಂದು ರೀತಿ ವ್ಯಾಪಾರ ಇರ್ತದಲ್ಲಿ. ಎಲ್ಲಾ ಪಕ್ಷಿಗಳಲ್ಲಿ ಒಂದೇ ವ್ಯಾಪಾರ ಇರಂಗಿಲ್ಲ. ಅವು ಬೇರೆ ಬೇರೆ ವೃತ್ತಿಗಳಿಂದ ಕೂಡ್ಕೊಂಡವು. ಯಾವ ಪಕ್ಷಿಗಳು ಅಂದ್ರೆ ಬೇರೆ ಬೇರೆ ವ್ಯಾಪಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಪಕ್ಷಿಗಳು ಅಂತ. ಅವು ಹೆಂಗ ಅವು ಇಷ್ಟು ಕೂಡ್ಕೊಂಡು ಒಂದು ಪಂಜರವನ್ನ ಹೆಂಗ್ ನಡೆಸ್ತಾ ಇದ್ದಾವೆಯೋ, ಇದು ದೃಷ್ಟಾಂತದೊಳಗ ಅಲ್ಲಿನೂ ಶ್ರೀನೇ ಅದನ್ನ ಹೇಳೋದು. ಯಾಕಂದ್ರೆ ಬೇರೆ ಬೇರೆ ವೃತ್ತಿ ಉಳ್ಳಂತ ಇವು ಯಾವ ಪಕ್ಷಿಗಳು, ಬೇರೆ ಬೇರೆ ವ್ಯಾಪಾರ ಉಳ್ಳಂತ ಪಕ್ಷಿಗಳು 11 ಪಕ್ಷಿಗಳು ಅವು ಒಟ್ಟುಗೂಡಿಕೊಂಡು ಒಂದು ಪಂಜರವನ್ನ ನಡೆಸಬಹುದು. ದೃಷ್ಟಾಂತದೊಳಗ ನೀ ಹೇಳೋ ದೃಷ್ಟಾಂತದೊಳಗ ಸರಿನೇ ಐತಿ ಅಂತ ಆಚಾರ್ಯ ದೃಷ್ಟಾಂತವನ್ನು ಒಪ್ಪಿಕೊಳ್ತಾ ಇದ್ದಾರೆ ಅವರು. ಯಥಾ ಏನಾಯ್ತು ಇದು, ಉಕ್ತಂ ತತ್ರ ಪ್ರತ್ಯೇಕ ವೃತ್ತಿಭಿಃ ಅವಾಂತರ ವ್ಯಾಪಾರೈಃ ಪಂಚರ ಚಾಲನಾನುರೂಪೇಣೈವ ಉಪೇತಾಃ ಪಕ್ಷಿಣಃ ಸಂಭೋ ಏಕಂ ಪಂಜರಂ ಚಾಲಯೇಯು ಇತಿ ತಥಾ ದೃಷ್ಟತ್ವಾತ್. ಅದು ಹಂಗ ಕಂಡು ಬಂದದ ಅಂತ. ನೀ ಹೇಳುವಂತ ದೃಷ್ಟಾಂತ ಅನ್ನುವಂಥದ್ದು ಲೋಕದಲ್ಲಿ ಕಂಡು ಬಂದದ. ಈಗ 11 ಪಕ್ಷಿಗಳು ಕೂಡಿ ಒಂದು ಪಂಜರವನ್ನ ಚಾಲನೆ ಮಾಡ್ಕೊಂಡು ಹೋಗ್ಬೋದು, ನಡೆಸ್ಬೋದು. ಅದನ್ನ ಇಷ್ಟು ಕೂಡಿ ಅವು ಬೇರೆ ಬೇರೆ ವ್ಯಾಪಾರ ಉಳ್ಳವುಗಳಾದ್ರೂ ಕೂಡ ಒಟ್ಟುಗೂಡಿದಾಗ ಆ ಪಂಜರ ಅನ್ನುವಂಥದ್ದನ್ನ ಅವು ನಡೆಸಬಹುದು. ನೀ ಹೇಳಿರ್ತಕ್ಕಂಥ ದೃಷ್ಟಾಂತ ಅನ್ನುವಂಥದ್ದು ಸರಿನೇ ಅದಂತ ಹೇಳ್ತಾರೆ. ಇಹ ಪುನಃ
ಶ್ರವಣಾದ್ಯವಾಂತರ ವ್ಯಾಪಾರೋಪೇತ ಪ್ರಾಣಾಃ ನ ಸಂಭೂಯಃ ಪ್ರಾಣ್ಯುಃ ಇತಿ ಯುಕ್ತಂ. ಇಹ ಪುನಃ ಶ್ರವಣಾದ್ಯವಾಂತರ ವ್ಯಾಪಾರೋಪೇತಾಃ ಪ್ರಾಣಾಃ. ಇಲ್ಲಿ ಶ್ರವಣಾದಿಗಳು ಅಂತ ಹೇಳಿದ್ರಿ. ಇಲ್ಲಿ ಶ್ರವಣ ಅಂದ್ರೆ ಕೇಳೋದು ಅಂತ. ಕೇಳೋದಾಗ್ಲಿ, ಮಾತಾಡೋದಾಗ್ಲಿ, ಮುಟ್ಟೋದಾಗ್ಲಿ, ಇವು ಬೇರೆ ಬೇರೆ ವ್ಯಾಪಾರಗಳಲ್ರಿ. ಇಂಥ ಪ್ರಾಣಗಳು ಇವೆಲ್ಲ ಒಟ್ಟುಗೂಡ್ಕೊಂಡು ಇಲ್ಲಿ ಪ್ರಾಣನ ಒಂದು ವ್ಯಾಪಾರ ಅನ್ನುವಂಥದ್ದನ್ನ ಮಾಡಲಾರು ಅನ್ನುವುದೇ ಇಲ್ಲಿ ನಾವು ಹೇಳುವಂತದ್ದು ಸರಿ ಅಂತ ಹೇಳ್ತಾರ ಅವರು. ದೃಷ್ಟಾಂತದೊಳಗ ನೀ ಹೇಳೋದು ಸರಿ ಅದ, ಆದ್ರೆ ದಾಷ್ಟಾಂತದೊಳಗೆ ಇದು ಹೊಂದುವುದಿಲ್ಲ. ಯಾಕೆಂದ್ರೆ ಶ್ರೋತ್ರ ಕೇಳು ಕೆಲಸ ಮಾಡ್ತದ, ನೇತ್ರ ನೋಡು ಕೆಲಸ ಮಾಡ್ತದ. ಇವುಗಳು ಬೇರೆ ಬೇರೆ ವ್ಯಾಪಾರ ಉಳ್ಳವುಗಳದಾವ. ಈ ಎಲ್ಲಾ ಪ್ರಾಣಗಳು ಒಟ್ಟುಗೂಡಿ ಆ ಮುಖ್ಯ ಪ್ರಾಣನ ಒಂದು ವ್ಯಾಪಾರ. ಮುಖ್ಯ ಪ್ರಾಣ ಅಂದ್ರೆ ಏನು? ಶ್ವಾಸೋಚ್ಛ್ವಾಸ ಮಾಡುವಂತ ಒಂದು ಕ್ರಿಯೆ ಅನ್ನುವಂತದ್ದು ಏನದಲ್ರಿ. ಮುಖ್ಯ ಪ್ರಾಣ ಅಂದ್ರೆ ಶ್ವಾಸೋಚ್ಛ್ವಾಸ ನಡೀತೈತಲ್ರಿ ನಿರಂತರ. ಇದು ಈ ವ್ಯಾಪಾರವನ್ನ ಇಲ್ಲಿ ಶ್ರೋತ್ರವೇ ಮೊದಲಾಗಿರ್ತಕ್ಕಂಥ ಎಲ್ಲಾ ಕರ್ಣ ವ್ಯಾಪಾರಗಳು ಕೂಡ್ಕೊಂಡು ಈ ಪ್ರಾಣದ ವ್ಯಾಪಾರವನ್ನ ಅವು ಮಾಡಲಾರು ಅಂತ. ಯಾಕೆ ಅಂತಂದ್ರೆ ಹಾಗ ಮಾಡೋದಕ್ಕೆ ನಮಗಲ್ಲಿ ಯಾವುದೇ ಪ್ರಮಾಣ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅದಕ್ಕ ಅವರು ಹೇಳ್ತಾ ಇದ್ದಾರೆ. ಇಹ ಪುನಃ ಶ್ರವಣಾದ್ಯವಂತರ ವ್ಯಾಪಾರೋಪೇತ ಪ್ರಾಣಾಃ ನ ಸಂಭೂಯ ಪ್ರಾಣ್ಯೋ ಇತಿ ಯುಕ್ತಂ ಪ್ರಮಾಣ ಅಭಾವಾತ್. ಇಲ್ಲಿ ಪ್ರಮಾಣಗಳು ಇಲ್ಲದೆ ಇರುವುದರಿಂದ ನೀ ಹೇಳುವಂತದ್ದನ್ನ ನಾವಿಲ್ಲಿ ಒಪ್ಪಲಿಕ್ಕೆ ಆಗುವುದಿಲ್ಲ ಅಂತ. ಇನ್ನ ಮತ್ತು ಮುಂದೆ ಭಾಷೆಯಲ್ಲಿ ಹೇಳ್ತಾರೆ, ಅತ್ಯಂತ ವಿಜಾತೀಯತ್ವಾಶ್ಚ ಶ್ರವಣಾದಿಭ್ಯಃ ಪ್ರಾಣನಸ್ಯ. ನೋಡಿ, ಇಲ್ಲಿ ಶ್ರವಣಾದಿಗಳಿಗೂ ಮತ್ತು ಪ್ರಾಣಾದಿಗಳಿಗೂ ಇಲ್ಲಿ ಅತ್ಯಂತ ವಿಜಾತೀಯದ ಅಂತ. ಇವು ಸಮಾನ ಜಾತಿ ಉಳ್ಳವುಗಳಲ್ಲ ಅಂತೀವ್ರಿ. ಇಲ್ಲಿ ಈ ಪ್ರಾಣನ ಒಂದು ವ್ಯಾಪಾರ ಅನ್ನುವಂತಹದ್ದು ಶ್ರವಣಗಿಂತ ಇದು ವಿಜಾತೀಯ ಅಂತ ಹೇಳ್ತಾರ ಅವರು. ಪ್ರಾಣನ ವ್ಯಾಪಾರ ಏನು? ಶ್ವಾಸೋಚ್ಛ್ವಾಸ ಮಾಡುವುದು. ಶ್ರವಣಾದಿಗಳ ವ್ಯಾಪಾರ ಏನು? ಶ್ರವಣ ಅಂದ್ರೆ ಕೇಳೋದು, ನೇತ್ರದ ಕೆಲಸ ನೋಡೋದು, ಮತ್ತ ಇವುಗಳ ಒಂದು ಕೆಲಸ ಇದ್ರ ವ್ಯಾಪಾರನೇ ಬೇರೆ, ಅವುಗಳ ವ್ಯಾಪಾರನೇ ಬೇರೆ ಅಲ್ರಿ. ಪ್ರಾಣನ ವ್ಯಾಪಾರ ಶ್ರವಣಾದಿಗಳ ವ್ಯಾಪಾರಕ್ಕಿಂತಲೂ ಇದು ವಿಜಾತೀಯ ಅಂತ. ವಿಜಾತಿ ಅಂದ್ರೆ ಬೇರೆನೆ ಐತೆ ಅಂತ ಅಂಥೇಳಿ ಇಲ್ಲಿ ಸಿದ್ಧಾಂತ ಆಚಾರ್ಯರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತಷ್ಟೇ ಅಲ್ಲದ ಮತ್ತೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು, ತಥಾ ಪ್ರಾಣಸ್ಯ ಶ್ರೇಷ್ಠತ್ವಾದ್ಯುದ್ಘೋಷಣಂ ಗುಣಭಾವೋಪಗಮಶ್ಚ ತಂ ಪ್ರತಿ ವಾಗಾದೀನಾಂ ನ ಕರ್ಣವೃತ್ತಿ ಮಾತ್ರೇ ಪ್ರಾಣೇ ಅವಕಲ್ಪತೆ. ತಥಾ ಪ್ರಾಣಸ್ಯ ಶ್ರೇಷ್ಠತ್ವ ಉದ್ಘೋಷಣಂ. ಇಲ್ಲಿ ಪ್ರಾಣವೇ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ಘೋಷಣೆ ಅನ್ನುವಂತಹದನ್ನ ಪೂರ್ವದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಪ್ರಾಣ ಶ್ರೇಷ್ಠ ಅನ್ನುವಂತಹದನ್ನ ಪೂರ್ವದಲ್ಲಿ ಹೇಳಿ ಬಂದಾರಲ್ರ. ಯಾಕಂದ್ರೆ ಯಾಕ ಪ್ರಾಣ ಇದ್ರೇನೆ ನಾವು ಬದುಕಿರ್ತೀವಿ ಅಂತ ಉಳಿದ ಎಲ್ಲಾ ಕರ್ಣಗಳು ಹೇಳ್ಯಾವಲ್ರಿ ಆಗ್ಲಿ ಅವು. ಇದರಿಂದ ಪ್ರಾಣವೇ ಶ್ರೇಷ್ಠ ಆದಂಗ ಆಯ್ತಲ್ರಿ ಇವಾಗ. ಇಲ್ಲಿ ಪ್ರಾಣವೇ ಶ್ರೇಷ್ಠ ಅಂತ ಸ್ಪಷ್ಟವಾಗಿ ಹೇಳಿರುವಂತಹದ್ದು ಮತ್ತು ಈ ವಾಗಾದಿಗಳೇನದಾವಲ್ರಿ ಇವೆಲ್ಲವೂ ಆ ಪ್ರಾಣಕ್ಕ ಗುಣಭೂತವಾಗಿರ್ತಾವೆ ಅಂತೇಳಿ ಇಲ್ಲಿ ಒಪ್ಪಿದ್ದು ಕೂಡ ಆ ಪ್ರಾಣ ಅನ್ನುವಂತಹದ್ದು ಕರ್ಣವೃತ್ತಿ ಮಾತ್ರ ಅನ್ನುವಂತ ಪಕ್ಷದಲ್ಲಿ ಇದು ಹೊಂದೋದಿಲ್ಲ ಅಂತ ಹೇಳ್ತಾರ. ಇಲ್ಲಿ ಯಾವ್ದ್ರಿ ಪ್ರಾಣ ಶ್ರೇಷ್ಠ ಅಂತ ಹೇಳಿದ್ರಲ್ರಿ, ಅದು ಹೇಳಿದ್ದು ಯಾಕಪ್ಪ ಅಂತಂದ್ರೆ ಈ ವಾಗಾದಿಗಳಂತ ಏನಿದಾವಲ್ರಿ, ವಾಕ್ ಮೊದಲಾಗಿರ್ತಕ್ಕಂಥ ಈ ಪ್ರಾಣಗಳದಾವಲ್ರಿ, ಇವು ಗುಣಭೂತವಾಗಿದ್ದಾವೆ ಅಂತೇಳಿ ಇದು ಒಪ್ಪಿದ್ದಾಗ್ಲಿ, ಪ್ರಾಣ ಅನ್ನುವಂತಹದ್ದು ಕರ್ಣವೃತ್ತಿ ಮಾತ್ರ ಅನ್ನುವಂತ ಪಕ್ಷದಲ್ಲಿ ಆಗಲಿ ಇದು ಹೊಂದುಗಡೆ ಆಗೋದಿಲ್ಲ.
ಆದ್ರಿಂದ ಇಲ್ಲಿ ಪ್ರಾಣ ಅನ್ನುವಂತಹದ್ದು ವಾಯುಕ್ರಿಯೆಗಳಿಗಿಂತಲೂ ಇದು ಬೇರೆ ಅದ ಅಂತೇಳಿ ಇಲ್ಲಿ ಸಿದ್ಧಾಂತವನ್ನ ಆಚಾರ್ಯ ಹೇಳ್ಕೊಂಡು ಬಂದ್ರು. ಅದಕ್ಕಂದ್ರೆ ಅವರು ಅತ್ಯಂತ ವಿಜಾತೀಯತ್ವಾಚ ಶ್ರವಣಾದಿಭ್ಯ ಪ್ರಾಣಸ್ಯ ತಥಾ ಪ್ರಾಣಸ್ಯ ಶ್ರೇಷ್ಠತ್ವ ಉದ್ಘೋಷಣಂ ಗುಣಭಾವೋಪಗಮಶ್ಚ. ಇಲ್ಲಿ ಪ್ರಾಣಕ್ಕೆ ಶ್ರೇಷ್ಠತ್ವ ಅನ್ನುವಂತಹದ್ದನ್ನ ಘೋಷಣೆ ಮಾಡಿರುವುದರಿಂದಲೂ ಗುಣಭಾವೋಪಗಮಶ್ಚ ಗುಣಭಾವವನ್ನು ಕೂಡ ಹೇಳಿದ್ದರಿಂದಲೂ ಸಂಪ್ರತಿ ವಾಗಾದೀನಾಂನ ಕರ್ಣವೃತ್ತಿ ಮಾತ್ರೇ ಪ್ರಾಣೇವಕಲ್ಪತೆ. ಅಂದ್ರೆ ವಾಗಾದಿಗಳು ಇವು ಪ್ರಾಣ ಕರ್ಣ ಮಾತ್ರವಾಗಿದ್ದಾವೆ ಅಂತ ಹೇಳಿ ಹಿಂಗ ಕಲ್ಪನಾ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ನಮಗ ಇಲ್ಲಿ ಹೇಳ್ಕೊಂಡು ಬಂದರು. ಅಂದ್ರೆ ಅಲ್ಲಿ ಗುಣೀಭೂತವಾಗಿದ್ದಾವಲ್ರ ವಾಗಾದಿಗಳು ಪ್ರಾಣಕ್ಕ ಗುಣಭೂತಗಳಾಗಿದ್ದಾವು ಅಂತವು. ಮತ್ತು ಪ್ರಾಣ ಕರ್ಣ ವೃತ್ತಿ ಮಾತ್ರ ಅನ್ನುವಂತ ಪಕ್ಷದೊಳಗೂ ಕೂಡ ಅದು ಹೊಂದುಗಡೆ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಪ್ರಾಣ ಅನ್ನುವಂತಹದ್ದು ವಾಯುಕಡಿಗಳಿಗಿಂತಲೂ ಬೇರೆ ಅದ ಅಂತ ಹೇಳ್ತಾರೆ. ಇಲ್ಲಿ ಟಿಪ್ಪಣಿ ಬರೀತಾರೆ ನೋಡ್ರಿ. ಪ್ರಾಣ ಅನ್ನುವಂತಹದ್ದು ಕರ್ಣಗಳ ವ್ಯಾಪಾರ ಆಗಿದ್ರ, ಈ ಪ್ರಾಣ ಐತಲ್ಲ ಇದು ಕರ್ಣಗಳ ವ್ಯಾಪಾರ ಆಗಿದ್ರ ಅಲ್ಲಿ ಕರ್ಣಗಳೇ ಸ್ವತಂತ್ರ ಅಂತ ಆಗ್ತಿತ್ತು ಅಂತ. ಅವಾಗ ಕರ್ಣಗಳು ಸ್ವತಂತ್ರ ಆಗಿಬಿಡ್ತಾವ ಪ್ರಾಣ ಕರ್ಣ ವ್ಯಾಪಾರ ಆಗಿದ್ರ. ಅವುಗಳು ಪ್ರಾಣಕ್ಕೆ ಗುಣಭೂತ ಅಂದ್ರ ಅಧೀನ ಅಂತ. ಯಾವ ಏನ ಕರ್ಣಗಳದಾವಲ್ರಿ ಅವು ಪ್ರಾಣಕ್ಕ ಗುಣಭೂತ ಅಂದ್ರೆ ಏನು ಅದಕ್ಕೆ ಅಧೀನ ಅನ್ನುವಂತ ಉಕ್ತಿ ಅವಾಗ ಸರಿ ಆಗ್ತಾ ಇರ್ಲಿಲ್ಲ ಅಂತ. ಯಾಕ ಪ್ರಾಣ ಶ್ರೇಷ್ಠ ಅಂತೇಳಿ ಶ್ರುತಿ ಅನ್ನುವಂತದ್ದು ಹೇಳೈತಿ. ಈಗ ಆ ಪ್ರಾಣ ಶ್ರೇಷ್ಠ ಅನ್ನುವಂತ ಶ್ರುತಿ ಅಂತೂ ಅಲ್ಲಿ ವೃತ್ತಿವಾದಕ್ಕ ವಿರುದ್ಧವೇ ಆಗಿದೆ ಅಂತ ಅರ್ಥ. ಇಲ್ಲಿ ವೃತ್ತಿವಾದಕ್ಕ ಪ್ರಾಣ ಶ್ರೇಷ್ಠ ಅನ್ನುವಂತ ಶ್ರುತಿ ಇದು ವಿರುದ್ಧವೇ ಆಗ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಒಟ್ಟು ಇಲ್ಲೇನ್ ಹೇಳ್ದಂಗಾಯ್ತು ಅಂತಂದ್ರೆ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಕರ್ಣವೃತ್ತಿ ಅಲ್ಲ ಅಂತ ಸಿದ್ಧ ಮಾಡದಂಗಾಯ್ತು. ಪ್ರಾಣ ಅನ್ನುವಂತಹದ್ದು ವಾಯು ಕ್ರಿಯೆಗಳಿಗಿಂತಲೂ ಇದು ಬೇರೆ ಅಂತನೂ ಕೂಡ ಹೇಳ್ದಂಗಾಯ್ತು ಇವಾಗ್ರೆ. ಈಗ ಮತ್ತೆ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನ ಅವನು. ಮತ್ತೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಅತ್ಯಂತ ವಿಜಾತೀಯತ್ವ ಆಯ್ತ್ರೆ ಇದು. ತಸ್ಮಾತ್ ಅನ್ಯೋ ವಾಯುಕ್ರಿಯಾಭ್ಯಾಂ ಪ್ರಾಣಃ ಕಥಂ ತರ್हि ಇಯಂ ಶ್ರುತಿ ಯಃ ಪ್ರಾಣಃ ಸ ವಾಯು ಇತಿ ಉಚ್ಯತೆ. ತಸ್ಮಾತ್ ಅನ್ಯಃ ವಾಯುಕ್ರಿಯಾಭ್ಯಾಂ ಪ್ರಾಣಃ. ಇಲ್ಲಿ ವಾಯು ಮತ್ತು ಕ್ರಿಯೆಗಳಿಗಿಂತಲೂ ಪ್ರಾಣ ಬೇರೆ ಅಂತ ಆಯ್ತು. ಈಗ ಪೂರ್ವ ಪಕ್ಷಿ ಅಂತಾನೆ ಕಥಂ ತರ್ಹಿ ಇಯಂ ಶ್ರುತಿ. ಹಾಗಾದ್ರೆ ಈ ಶ್ರುತಿ ಅನ್ನುವಂತಹದ್ದು ಇದು ಹೇಗೆ, ಇದು ಏನಂತಂದ್ರೆ ಯಃ ಪ್ರಾಣ ಸ ವಾಯು, ಯಾವುದು ಪ್ರಾಣವಾದ ವಾಯು ಅಂತ ಹೇಳಿ ಶ್ರುತಿ ಹೇಳ್ತೈತಲ್ಲ, ಮತ್ತೆ ಶ್ರುತಿ ಅಭಿಪ್ರಾಯ ಏನು ಅಂತ ಇಲ್ಲಿ ಪೂರ್ವ ಪಕ್ಷಿ ಕೇಳಿದ್ರೆ ಉಚ್ಯತೆ ಹೇಳ್ತೇವಪ್ಪ, ಸಿದ್ಧಾಂತವನ್ನು ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾನೆ ಪೂರ್ವ ಪಕ್ಷಿ. ಇದಕ್ಕೆ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರ. ವಾಯುರೇವ ಅಯಂ ಅಧ್ಯಾತ್ಮಮಾಪನ್ನಃ ಪಂಚವ್ಯೂಹ ವಿಶೇಷಾತ್ಮನಾಂ ಅವತಿಷ್ಠಮಾನಃ ಪ್ರಾಣೋ ನಾಮ ಬಣ್ಯತೆ ನ ತತ್ವಾಂತರಂ ನಾಪಿ ವಾಯುಮಾತ್ರಂ ಅತಶ್ಚ ಉಭೇ ಅಪಿ ಭೇದಾಭೇದ ಶ್ರುತಿ ನ ವಿರುದ್ಧೇತೆ. ಈಗ ಪೂರ್ವ ಪಕ್ಷಿಯ ಒಂದು ಆಕ್ಷೇಪಕ್ಕ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾನೆ. ಅಂದ್ರೆ ಅವನು ಶ್ರುತಿ ಯಾವ್ದಲ್ಲ, ಪ್ರಾಣ ಅಂದ್ರ ವಾಯುವೆ ಅಂತೇಳಿ ಶ್ರುತಿ ಹೇಳ್ತೈತಲ್ಲ, ಶ್ರುತಿ ಅನ್ನೋದು ಹೆಂಗಲ್ಲಿ ಹೊಂದಡೆ ಆಗ್ತೈತಿ ಅಂತ ಅವನು ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ದ. ಇಲ್ಲಿ ವಾಯು ಅನ್ನುವಂತಹದ್ದು ಇದು ಅಧ್ಯಾತ್ಮವಾಗಿ ಇದು 5 ವ್ಯೂಹಗಳಾಗಿ ವಿಶೇಷ ರೂಪದಿಂದ ಇದ್ದುಕೊಂಡು ಪ್ರಾಣ ಅಂತ ತಿಳಿಸಿಕೊಂಡದ ಅಂತಿದು. ವ್ಯೂಹ ಅಂದ್ರೆ ಸಮೂಹ, 5ರ ಸಮೂಹ ಅಂತ. ಇಲ್ಲಿ ಅಧ್ಯಾತ್ಮ, ಆದಿಭೂತ, ಅಧಿದೈವ ಅಂತ ಬರ್ತಾವಲ್ಲ ಶಾಸ್ತ್ರದಲ್ಲಿ. ಹಂಗ ಇಲ್ಲಿ ಈ ವಾಯು ಅನ್ನುವಂತಹದ್ದು ಏನಾಗ್ಯದ, ಇದು ಅಧ್ಯಾತ್ಮವಾಗಿ 5 ವ್ಯೂಹಗಳಾಗಿ ಅಂದ್ರೆ ಪ್ರಾಣ, ಅಪಾನ, ಸಮಾನ, ಉದಾನ ಅಂತೇಳಿ ಇಲ್ಲಿ ವಿಶೇಷ ರೂಪವಾಗಿ
ಅದು ಇದ್ದುಕೊಂಡು ಅಂತ, ಹ್ಮ್ ಅದು ಪ್ರಾಣ ಅಂತ ಹೇಳಿಸ್ಕೊಂಡದಂತ. ಹ್ಮ್ ಮತ್ತ ಇದಕ್ಕಿಂತಲೂ ಬೇರೆ ಮತ್ತೊಂದು ತತ್ವ ಇಲ್ಲ, ಮತ್ತದು ವಾಯು ಮಾತ್ರವೂ ಕೂಡ ಅಲ್ಲ ಅಂತ ಹೇಳಿ ಹ್ಮ್ ಹಿಂಗ ಭೇದ ಅಭೇದ ಇಲ್ಲಿ ಶ್ರುತಿಗಳೆರಡಕ್ಕೂ ಕೂಡ ವಿರೋಧ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರೆ ಅವರು. ಹ್ಮ್ ಅಲ್ಲಿ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದದು. ಹೌದು. ಏನು ಆಧ್ಯಾತ್ಮಿಕವಾಗಿ 5 ವ್ಯೂಹಗಳಾಗಿ ವಿಶೇಷ ರೂಪದಿಂದ ಹ್ಮ್ ಆ ವಾಯು ಇದ್ದುಕೊಂಡು ಏನಾಗೈತೆ ಅದು ಪ್ರಾಣ ಅಂತ ತಿಳಿಸ್ಕೊಂಡದಂತ. ಹ್ಮ್ ಆ ವಾಯುವೇ ಇಲ್ಲಿ ಏನಾಗೈತೆ ಅದು ಹ್ಮ್ ಅಧ್ಯಾತ್ಮವಾಗಿ 5 ವ್ಯೂಹಗಳಾಗಿ ಅಂದ್ರೆ 5 ವಿಭಾಗಗಳಾಗಿ ಅಂತ, ಪ್ರಾಣ ಅಪಾನ ಸಮಾಧಾನ ಅಂತೇಳಿ ಹ್ಮ್ ಅಲ್ಲಿ ವಿಶೇಷ ರೂಪದಿಂದ ಇದ್ದುಕೊಂಡು ಹ್ಮ್ ಅದು ಪ್ರಾಣ ಅಂತ ಹೇಳಿಸ್ಕೊಂಡದ ಅಂತ. ಹ್ಮ್ ಇದಕ್ಕಿಂತಲೂ ಬೇರೆ ತತ್ವವೂ ಇಲ್ಲ ಮತ್ತು ವಾಯು ಮಾತ್ರವೂ ಕೂಡ ಅಲ್ಲ ಅಂತ ಹೇಳಿ ಹ್ಮ್ ಹಿಂಗ ಭೇದ ಮತ್ತು ಅಭೇದ ಶ್ರುತಿಗಳೆರಡಕ್ಕೂ ಕೂಡ ಯಾವುದೇ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಹ್ಮ್ ಅದನ್ನ ಹೇಳಿದ್ರು. ಅಧ್ಯಾತ್ಮ ಮಾಪನ್ ವಾಯುರೇವ ಅಧ್ಯಾತ್ಮ ಮಾಪನ್ನ, ಹ್ಮ್ ಅಂದ್ರೆ ವಾಯುವೇ ಅಲ್ಲಿ ಅಧ್ಯಾತ್ಮ ರೂಪವಾಗಿ ಅಧ್ಯಾತ್ಮ ಅಂತ ಅನಿಸಿಕೊಂಡು ಪಂಚವ್ಯೂಹ 5 ವ್ಯೂಹ ಅಂದ್ರೆ ಏನು ಸಮೂಹಗಳಂತ. ಹ್ಮ್ ಅದು ಆಧ್ಯಾತ್ಮಿಕವಾಗಿ ಈ ಹ್ಮ್ ವಾಯು ಅನ್ನುವಂತಹದ್ದು ನೋಡ್. ಅಲ್ಲಿ ಪಂಚ ಅಂದ್ರೆ 5 ಸಮೂಹಗಳಾಗಿ ವಿಶೇಷಾತ್ಮನ ಹ್ಮ್ ಅಂದ್ರೆ ವಿಶೇಷಾತ್ಮವಾಗಿ ಅವತಿಷ್ಠಮಾನ ಹ್ಮ್ ಅದು ಇದ್ದುಕೊಂಡು ಅಂತ. ಪ್ರಾಣನಾಮ ಭಣ್ಯತೆ, ಹ್ಮ್ ಅದು ಪ್ರಾಣ ಅನ್ನುವಂತ ಹೆಸರನ್ನ ಪಡ್ಕೊಂಡದ ಅಂತ. ಹ್ಮ್ ನ ತತ್ವಾಂತರಂ, ಅದು ಬೇರೊಂದು ತತ್ವ ಅನ್ನುವಂತಹದ್ದಲ್ಲ. ಹ್ಮ್ ನಾಪಿ ವಾಯು ಮಾತ್ರಂ, ಅದು ವಾಯು ಮಾತ್ರವೂ ಕೂಡ ಅಲ್ಲ ಅಂತ. ಹ್ಮ್ ಅತಶ್ಚ ಉಭೇ ಅಪಿ ಭೇದಾಭೇದ ಶ್ರುತಿ ನ ವಿರುದ್ಧತೆ, ಹ್ಮ್ ಇಲ್ಲಿ ಭೇದ ಮತ್ತು ಅಭೇದವನ್ನ ಶ್ರುತಿ ಹೇಳುವಂತ ಶ್ರುತಿಗಳಿಗೆ ಹ್ಮ್ ಯಾವುದೇ ಒಂದು ವಿರುದ್ಧ ಅನ್ನುವಂತಹದ್ದು ಹ್ಮ್ ಇಲ್ಲ ಅಂತ ಹೇಳಿ ಹ್ಮ್ ಈ ಒಂದು ಸೂತ್ರದಲ್ಲಿ ಇಷ್ಟು ವಿಚಾರವನ್ನ ಹೇಳ್ಕೊಂಡು ಬಂದರು. ಹೌದು. ಇನ್ನ ಚಕ್ಷುರಾದಿವತ್ತು ತತ್ಸಹಶಿಷ್ಟಾದಿಭ್ಯ, ಹ್ಮ್ ಈ ಚಕ್ಷು ಅಂದ್ರೆ ನೇತ್ರಾದಿಗಳು ಅಂತ. ಹ್ಮ್ ಆ ಚಕ್ಷುರಾದಿಗಳಂತೆ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಕೂಡ ಕರಣವೇ ಅಂತ. ಹ್ಮ್ ಯಾಕಂತಂದ್ರೆ ತತ್ಸಹಶಿಷ್ಟಾದಿಭ್ಯ ಹ್ಮ್ ಅಂದ್ರೆ ಆ ಚಕ್ಷುರಾದಿಗಳ ಜೊತೆಯಲ್ಲಿ ಅವುಗಳನ್ನ ಉಪದೇಶ ಮಾಡಿರುವುದರಿಂದ ಹ್ಮ್ ಇಲ್ಲಿ ಪ್ರಾಣವು ಕೂಡ ಕರಣವೇ ಅಂತೇಳಿ ಹ್ಮ್ ಈ ಸೂತ್ರದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಹ್ಮ್ ಹ್ಮ್ ಈ ಮುಖ್ಯ ಪ್ರಾಣದ ಬಗ್ಗೆ ಇಲ್ಲಿ ವಿಚಾರ ನಡೀತೈತಿ. ಹೌದು. ಆ ಮುಖ್ಯ ಪ್ರಾಣ ಇಲ್ಲಿ ಜೀವ ಹೆಂಗ್ ಸ್ವತಂತ್ರ ಅದಾನಲ್ಲ, ಹ್ಮ್ ಹಂಗ ಆ ಮುಖ್ಯ ಪ್ರಾಣ ಸ್ವತಂತ್ರ ಅಲ್ಲ ಅಂತ. ಹ್ಮ್ ಶಾದೇತತ್ ಹೌದು. ಪ್ರಾಣೋಪಿ ತರ್ಹಿ ಜೀವವತ್ ಅಸ್ಮಿನ್ ಶರೀರೆ ಸ್ವಾತಂತ್ರ್ಯಂ ಪ್ರಾಪ್ನೋತಿ, ಹ್ಮ್ ಅಂದ್ರ ಈ ಜೀವ ಹ್ಮ್ ಶರೀರದೊಳಗೆ ಸ್ವತಂತ್ರ ಅದಾನಲ್ರಿ, ಹೌದು ಹೌದು. ಹಾಗೆ ಹ್ಮ್ ಪ್ರಾಣವೂ ಕೂಡ ಸ್ವತಂತ್ರ ಐತಿ ಅಂತ ಹೇಳ್ರಿ ಅಂತ. ಹ್ಮ್ ಪೂರ್ವ ಪಕ್ಷಿ ಹಿಂಗನೂ ಅವನ ಆಕ್ಷೇಪ ಮಾಡಬಹುದು ಅಂತ. ಅದ. ಏನಂತ, ಹ್ಮ್ ಪ್ರಾಣಕ್ಕೂ ಕೂಡ ಜೀವನಂತೆ ಸ್ವಾತಂತ್ರ್ಯವನ್ನ ಹ್ಮ್ ಹೇಳ್ಬಹುದಲ್ಲ ಅಂತ. ಹ್ಮ್ ಯಾಕಂತಂದ್ರೆ ಇಲ್ಲಿ ಪ್ರಾಣವೇ ಶ್ರೇಷ್ಠ ಅಂತ ಹೇಳಿ ಶ್ರುತಿ ಹೇಳ್ಕೊಂಬಂದದ. ಹ್ಮ್ ಪ್ರಾಣೋಪಿ ತರ್ಹಿ ಜೀವವತ್ ಅಸ್ಮಿನ್ ಶರೀರ ಸ್ವಾತಂತ್ರ್ಯಂ ಪ್ರಾಪ್ನೋತಿ ಅಂತ. ಹ್ಮ್ ಅಸ್ಮಿನ್ ಶರೀರ ಈ ಶರೀರದಲ್ಲಿ ಜೀವವತ್ ಅಂದ್ರೆ ಜೀವನಂತೆ, ಹ್ಮ್ ಪ್ರಾಣ ಅಪಿ ಪ್ರಾಣವೂ ಕೂಡ ಹ್ಮ್ ಸ್ವಾತಂತ್ರ್ಯಂ ಪ್ರಾಪ್ನೋತಿ, ಹ್ಮ್ ಜೀವ ಎಷ್ಟು ಈ ಶರೀರ ಸ್ವತಂತ್ರ ಅದಾನೋ ಹಾಗೆ ಪ್ರಾಣವೂ ಕೂಡ ಅಷ್ಟೇ ಸ್ವತಂತ್ರ ಅದ ಅಂತ ಹ್ಮ್ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನೆ. ಯಾಕಂದ್ರೆ ಶ್ರೇಷ್ಠತ್ವ. ಹ್ಮ್ ಎಲ್ಲಾ ಕರ್ಮಗಳಿಗಿಂತಲೂ ಈ ಪ್ರಾಣ ಅನ್ನುವಂಥದ್ದು ಶ್ರೇಷ್ಠ ಅಂತ ಹೇಳಿ ಹೇಳ್ಕೊಂಡ್ ಬಂದಿದಾರಲ್ಲ ಹ್ಮ್ ಶ್ರುತಿಗಳಲ್ಲಿ, ಅದು ಶ್ರೇಷ್ಠ ಅಂತ ಹೇಳಿದ್ದರಿಂದ ಹ್ಮ್ ಈ ಜೀವ ಕೂಡ ಸ್ವತಂತ್ರ ಅಂತ ಹೇಳ್ರಿ. ಹ್ಮ್ ಗುಣಭಾವೋಪಗಮಾಚ್ಛ ತಂ ಪ್ರತಿ ವಾಗಾದೀನಾಂ ಇಂದ್ರಿಯಾಣಾಂ. ಹ್ಮ್ ಇನ್ನ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಮ್ ಈ ವಾಕು ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳೇನದಾವು ಹ್ಮ್ ಅವು ಗುಣಭಾವದಿಂದ ಇರ್ತಾವು ಅಂತ ಹೇಳಿ ಹ್ಮ್ ಅದನ್ನ ಒಪ್ಪಿ ಆಗೈತಲ್ಲ ಅಂತ. ಹ್ಮ್ ಅಂದ್ರೆ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನ ಅವನು, ಹ್ಮ್ ಈ ಇಂದ್ರಿಯಗಳು ವಾಕ್ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳು ಅದಾವಲ್ಲ ಹ್ಮ್ ಅವು ಈ ಪ್ರಾಣಕ್ಕ ಗುಣಭಾವದಿಂದ ಇರ್ತಾವು ಅಂತ ಹೇಳಿ ನೀವು ಒಪ್ಕೊಂಡಿರಿ ಹ್ಮ್ ಅಂತ ಹೇಳಿ ಇಲ್ಲಿ ಅವ ಶ್ರುತಿ ಪ್ರಮಾಣವನ್ನ ಕೊಟ್ಟು ಹ್ಮ್ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ ಅವನು. ಹ್ಮ್ ತಥಾಹಿ ಅನೇಕಧಾ ವಿಭೂತಿ
ಇದಲ್ರಿ ತಂ ಪ್ರತಿ ವಾಗಾದೀನಾಂ ಇಂದ್ರಿಯಾಣಾಂ ಕರೆಕ್ಟ್. ತಥಾ ಹಿ ಅನೇಕ ವಿಧಾ ವಿಭೂತಿ ಪ್ರಾಣಸ್ಯ ಶ್ರಾವ್ಯತೆ. ಅಂದ್ರೆ ಇಲ್ಲಿ ಪ್ರಾಣದ ಒಂದು ವಿಭೂತಿ ಅನ್ನುವಂತಹದ್ದನ್ನ ಅನೇಕ ರೀತಿಯಾಗಿ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ. ಏನ್ ಹೇಳ್ಯಾರ ಅಂತಂದ್ರೆ, ಸುಪ್ತೇಸು ವಾಘಾದಿಸು ಪ್ರಾಣ ಏಕೋ ಹಿ ಜಾಗರ್ತಿ. ವಾಘಾದಿಸು ಸುಪ್ತೇಸು, ಈ ವಾಘಾದಿಗಳು ಯಾವಾಗ ನಿದ್ರೆ ಮಾಡ್ತಾ ಇರ್ತಾವಲ್ರಿ, ಅಂದ್ರೆ ನಿದ್ದೆ ಹತ್ತಿದಾಗ ಈ ವಾಘಾದಿಗಳೆಲ್ಲ ಸುಪ್ತಾಗಿ ಬಿಡ್ತಾವ, ಇವು ನಿದ್ರಿಸ್ತಾವಂತ. ಇವು ನಮಗೂ ವಾಕ್ಕಿದ್ರು ಮಾತಾಡೋದಿಲ್ಲ, ನಾವು ನಿದ್ದೆ ಹತ್ತಿದಾಗ ಯಾರು ಮಾತಾಡ್ತಾರೆ? ಕಣ್ಣಿದ್ರು ನೋಡೋದಿಲ್ಲ, ಅವಾಗ ಕಿವಿ ಇದ್ರು ಕೇಳಂಗಿಲ್ಲ. ಈಗ ಒಬ್ಬ ಗಾಢ ನಿದ್ದೆ ಹತ್ತಿರ್ತೈತಿ, ಅವನ ಪಕ್ಕದಲ್ಲೇ ಕುಂತ ಅವನ ಬಗ್ಗೆನೇ ಮಾತಾಡ್ತಿರ್ತಾರ, ಅವ್ನಿಗೆ ಏನು ಗೊತ್ತಿರಂಗಿಲ್ಲ. ಯಾಕಂದ್ರೆ ಅದು ಶ್ರೋತೇಂದ್ರಿಯ ಸುಪ್ತ ಆಗೈತಿ, ಅದು ನಿದ್ರೆ ಮಾಡಕತೈತಿ ಅಂತದು, ಅದು ತನ್ನ ಕೆಲಸ ನಿಲ್ಲಿಸೈತಿ ಅಂತದು. ಅಂದ್ರೆ ಆ ವಾಗಾದಿಗಳು ಯಾವಾಗ ನಿದ್ರಿಸ್ತಾ ಇದ್ದಾವೆಯೋ ಅವಾಗ ಪ್ರಾಣ ಏಕೋ ಹಿ ಜಾಗರ್ತಿ, ಪ್ರಾಣ ಒಂದೇ ಎಚ್ಚರವಾಗಿರುತ್ತದಲ್ಲಿ. ವಾಗಾದಿ ಎಲ್ಲ ಕರ್ಣಗಳು ಮಲಗಿರ್ತಾವ, ಒಂದು ವಿಶ್ರಾಂತಿ ಪಡಿತಿರ್ತಾವಂತವು, ಅವು ಏನು ವ್ಯಾಪಾರ ಮಾಡಂಗಿಲ್ಲ ಅಂತ. ಕಣ್ಣಿದ್ರು ಕಣ್ಣು ಹೊರಗಿನ ಯಾರ ಬಂದ್ರು ನೋಡಂಗಿಲ್ಲ, ಕಿವಿ ಯಾರ ಮಾತಾಡಿದ್ದು ಕೇಳಿಸ್ಕೊಳಂಗಿಲ್ಲ. ಇವು ಕೈ ಕಾಲಂತೂ ಅವು ಗಮನಾಗಮನ ನಿಂದ್ರಿಸ್ಬಿಟ್ಟಿರ್ತಾವೆಲ್ಲ, ಎಲ್ಲಾ ಕರ್ಣಗಳು ಅಂತ ತಿಳ್ಕೊಬೇಕಿಲ್ರಿ. ಆದ್ರೆ ಅಲ್ಲಿ ಎಚ್ಚರ ಆಗಿರುವಂತಹದ್ದು ಯಾವುದು? ಪ್ರಾಣ. ಪ್ರಾಣ ಮಾತ್ರ ಶ್ವಾಸೋಚ್ಛ್ವಾಸ ಮಾಡ್ತಾನೆ, ನಾವು ಮಲ್ಕೊಂಡ್ರು ಕೂಡ ಅದ್ ಕ್ರಿಯೆ ನಡೆದಿರ್ತೈತಿಲ್ರಿ, ಅದು ಉಸಿರಾಟ ಕ್ರಿಯೆ ಮಾತ್ರ ನಡೆದಿರ್ತದ. ಅಂದ್ರೆ ಪ್ರಾಣ ಒಂದು ಎಚ್ಚರವಾಗಿರ್ತದಂತ. ಅದಕ್ಕೆ ಸುಪ್ತೇಸು ವಾಗಾದಿಸು ಪ್ರಾಣ ಏಕೋ ಹಿ ಜಾಗರ್ತಿ, ಇದು ಪ್ರಶ್ನೋಪನಿಷತ್ನಲ್ಲಿ ಬರ್ತದೆ. ಇದು ಪ್ರಾಣ ಏಕೋ ಮೃತ್ಯುನ ಅನಾಪ್ತಃ, ಇಲ್ಲಿ ಪ್ರಾಣ ಒಂದೇ ಆ ಮೃತ್ಯು ಅನ್ನುವಂತಹದ್ದು ಅದು ಹಿಡ್ಕೊಂಡಿಲ್ಲ ಅಂತ. ಪ್ರಾಣ ಒಂದನ್ನು ಮಾತ್ರ ಮೃತ್ಯು ಹಿಡ್ಕೊಂಡಿಲ್ಲ, ಅದು ಮೃತ್ಯು ದೇವತೆ ಪ್ರಾಣ ಒಂದನ್ನು ಮಾತ್ರ ಅದು ಹಿಡ್ಕೊಂಡಿಲ್ಲ, ಉಳಿದೆಲ್ಲ ಹಿಡ್ಕೊಂಡದು ಕರೆ. ಆ ಪ್ರಾಣ ಒಂದೇ ಆ ಮೃತ್ಯು ಅನ್ನುವಂಥದ್ದು ಹಿಡ್ಕೊಳ್ಳದೆ ಇರ್ತಕ್ಕಂಥದ್ದು ಒಂದು ಶ್ರುತಿ ಅನ್ನುವಂಥದ್ದು ಹಿಡ್ಕೊಂಡು ಬರ್ತದೆ. ಪ್ರಾಣ ಸಂವರ್ಗೋ ವಾಗಾದೀನ್ ಅನಾಪ್ತಃ ಇದ್ರೆ ಪ್ರಾಣ ಸಂವರ್ಗೋ ವಾಗಾದೀನ್ ಸಂವೃಂಕ್ತೆ. ಅಂದ್ರೆ ಇಲ್ಲಿ ಪ್ರಾಣವೇ ಇಲ್ಲಿ ಏನಾಗೈತಿ? ಸಂವರ್ಗ ಅಂತ. ಮತ್ತು ವಾಕ್ ಮೊದಲಾದವುಗಳನ್ನ ತನ್ನಲ್ಲಿ ಅಡಗಿಸ್ಕೊಂಡದಂತದು ಯಾವುದು? ಪ್ರಾಣ ಅನ್ನುವಂತಹದ್ದು. ಈ ವಾಗಾದಿ ಎಲ್ಲ ಕರ್ಣಗಳು ಗಾಢ ನಿದ್ರೆಯೊಳಗ ಆ ಪ್ರಾಣದಲ್ಲಿ ಲಯ ಆಗಿರ್ತಾವ, ಇಲ್ಲಿ ಇಷ್ಟು ಅವು ತನ್ನ ಲಯ ಮಾಡ್ಕೊಂಡಿರ್ತೈತಿ. ಯಾವ್ದ್ರಿ? ಈ ಪ್ರಾಣ ಅನ್ನುವಂತಹದ್ದು ಯಾವುದು? ವಾಗಾದಿ ಎಲ್ಲ ಇಂದ್ರಿಯಗಳನ್ನ ತನ್ನೊಳಗೆ ಲಯ ಮಾಡ್ಕೊಂಡಿರ್ತೈತಿ ಅಂತ, ಅಡಗಿಸ್ಕೊಂಡಿರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪ್ರಾಣವೇ ಸಂವರ್ಗ ಅಂತ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂತು. ಪ್ರಾಣ ಸಂವರ್ಗೋ ವಾಗಾದೀನ್ ಸಂವೃಂಕ್ತೆ. ಪ್ರಾಣ ಇತರಾನ್ ಪ್ರಾಣಾನ್ ರಕ್ಷತಿ ಮಾತೇವ ಪುತ್ರಾನ್. ಇನ್ನೊಂದು ಶ್ರುತಿ ಹೇಳ್ತದ, ತಾಯಿ ಹೆಂಗ ಮಕ್ಕಳನ್ನ ಕಾಪಾಡ್ತಾ ಇದ್ದಾಳೋ, ಮಾತೇವ ಪುತ್ರಾನ್ ಅಂದ್ರೆ ಮಾತಾ ಇವ ಪುತ್ರಾನ್, ಮಾತಾ ಪುತ್ರಾನ್ ಇವ ಅಂತ. ತಾಯಿಯಾಗಿರ್ತಕ್ಕಂಥವಳು ಮಕ್ಕಳನ್ನ ಹೆಂಗ ರಕ್ಷಣಾ ಮಾಡ್ತಾ ಇದ್ದಾಳೋ ಹಾಗೆ ಇತರಾನ್ ಪ್ರಾಣಾನ್ ಪ್ರಾಣ ರಕ್ಷತಿ ಅಂತ. ಈ ಪ್ರಾಣವು ಕೂಡ ಇತರ ಪ್ರಾಣಗಳನ್ನು ರಕ್ಷಣಾ ಮಾಡ್ತದ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಪ್ರಾಣ ಇತರ ಪ್ರಾಣಗಳನ್ನ ಅದು ರಕ್ಷಣಾ ಮಾಡ್ತದ. ಮುಖ್ಯ ಪ್ರಾಣ ಅನ್ನುವಂಥದ್ದು ಏನದ, ಇತರ ಪ್ರಾಣಗಳನ್ನದು ರಕ್ಷಣಾ ಮಾಡ್ತದೆ. ಹೇಗೆ ಅಂತಂದ್ರೆ ತಾಯಿ ತನ್ನ ಮಕ್ಕಳನ್ನ ರಕ್ಷಿಸುವಂತೆ ಅಂತ. ಇತಿ ತಸ್ಮಾತ್ ಪ್ರಾಣಸ್ಯಾಪಿ ಜೀವವತ್ ಸ್ವಾತಂತ್ರ್ಯ ಪ್ರಸಂಗ. ಆದ್ದರಂತೆ ಇಲ್ಲಿ ಪ್ರಾಣಕ್ಕೂ ಕೂಡ ಜೀವನಂತೆ ಸ್ವತಂತ್ರ ಅನ್ನುವಂತ ಪ್ರಸಂಗ ಬಂತಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಯಾಕಂದ್ರೆ ಈ ಪ್ರಕಾರವಾಗಿ ಶ್ರುತಿಗಳಲ್ಲಿ ಈ ಪ್ರಾಣದ ಒಂದು ವಿಭೂತಿ ಅಂದ್ರೆ ಮಹಿಮೆ ಅನ್ನುವಂತಹದ್ದನ್ನ ಅನೇಕ ರೀತಿಯಾಗಿ ಶ್ರುತಿಗಳಲ್ಲಿ ಹೇಳ್ಕೊಂಡು ಬಂದಾರ. ಆದ್ದರಿಂದ ಇಲ್ಲಿ ಜೀವನಂತೆ ಪ್ರಾಣಕ್ಕೆ ಕೂಡ ಸ್ವತಂತ್ರ ಅನ್ನುವಂತಹದ್ದು ಉಂಟಾಗಬಹುದಲ್ಲ ಅಂತ. ಜೀವವತ್ ಸ್ವಾತಂತ್ರ್ಯ ಪ್ರಸಂಗ ತಂ ಪರಿಹರತಿ. ಈ ಪೂರ್ವ ಪಕ್ಷವನ್ನ ಈಗ ಪರಿಹರಿಸ್ತಾ ಇದ್ದಾರೆ.
ಅಂದ್ರೆ ಈ ಪೂರ್ವ ಪಕ್ಷ ಈಗ ಸರಿಯಲ್ಲ ಅಂತ. ಈಗ ಸೂತ್ರಕಾರ ಹೇಳ್ತಾ ಇದ್ದಾರೆ ಇವಾಗ. ಈ ಏನು ಸ್ವಾತಂತ್ರ್ಯದ ಪ್ರಸಂಗ ಅನ್ನುವಂತಹದ್ದನ್ನ ಸೂತ್ರಕಾರರು ಇಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದಾರೆ. ತಮ್ ಪರಿಹರತಿ ಚಕ್ಷುರಾದಿವತ್ತು ತತ್ಸಹ ಶಿಷ್ಟಾದಿಭ್ಯ. ಇಲ್ಲಿ ಸೂತ್ರ ಈಗ ಆರಂಭ ಆಯ್ತು. ಇಲ್ಲಿವರೆಗೆ ಪೂರ್ವ ಪಕ್ಷ ಬಂತೀಗದು. ಇನ್ನು ಸಿದ್ಧಾಂತವನ್ನು ಹೇಳ್ತಾರೆ. ತು ಶಬ್ದ ಪ್ರಾಣಸ್ಯ ಜೀವವತ್ ಸ್ವಾತಂತ್ರ್ಯಂ ವ್ಯಾವರ್ತಯತಿ. ಇಲ್ಲಿ ತು ಅನ್ನುವಂತ ಶಬ್ದ ಏನ್ ಮಾಡ್ತದ ಅಂತಂದ್ರೆ, ಇಲ್ಲಿ ಚಕ್ಷುರಾದಿಗಳಂತೆ ಪ್ರಾಣವೂ ಕೂಡ ಕರ್ಣ. ಈ ಚಕ್ಷುರಾದಿಗಳೇನದಾವಲ್ಲ ಅದರಂತೆ ಇಲ್ಲಿ ಪ್ರಾಣವೂ ಕೂಡ ಕರ್ಣ. ಯಾಕಂದ್ರೆ ಅವುಗಳ ಜೊತೆಯಲ್ಲಿನೇ ಅದನ್ನ ಉಪದೇಶ ಮಾಡಿದ್ದು ನಮಗ ಶ್ರುತಿಗಳಲ್ಲಿ ಕಂಡು ಬರ್ತಾ ಇದೆ. ಚಕ್ಷುರಾದಿಗಳ ಜೊತೆಯಲ್ಲಿನೇ ಪ್ರಾಣದ ವಿಚಾರನೂ ಕೂಡ ಹೇಳ್ಕೊಂಡು ಬಂದಿದ್ದರಿಂದ ಚಕ್ಷುರಾದಿಗಳು ಹೆಂಗ್ ಕರ್ಣಗಳಾಗಿದ್ದಾವೆಯೋ ಹಾಗೆ ಪ್ರಾಣವೂ ಕೂಡ ಕರ್ಣ ಆಗ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯಾರು ಆಚಾರ್ಯರು ಈ ಮಾತನ್ನ ತಿಳಿಸ್ತಾ ಇದ್ದಾರೆ ಅಂತ. ಯಥಾ ಚಕ್ಷುರಾದೀನಿ ರಾಜ್ಯ ಪ್ರಕೃತಿವತ್ ಜೀವಸ್ಯ ಕರ್ತೃತ್ವಂ ಭೋಕ್ತೃತ್ವಂ ಚ ಪ್ರತಿ ಉಪಕರಣಾನಿ ನ ಸ್ವತಂತ್ರಾಣಿ. ಇಲ್ಲಿ ತು ಶಬ್ದ ಅನ್ನುವಂತಹದ್ದು ಈ ಪ್ರಾಣ ಅನ್ನುವಂತಹದ್ದು ಜೀವನಂತೆ ಸ್ವತಂತ್ರ ಅಲ್ಲ ಅಂತೇಳಿ ನಿರಾಕರಣೆ ಮಾಡ್ಲಿಕ್ಕೆ ಹೊರಟೈತಿ ಅಂತ. ಇಲ್ಲಿ ತು ಅಂತ ಒಂದು ಚಕ್ಷುರಾದಿವತ್ತು ಅಂತ ಐತಲ್ಲ, ಚಕ್ಷುರಾದಿವತ್ ತು. ಆ ತು ಶಬ್ದ ಅನ್ನುವಂತಹದ್ದು ಈ ಪ್ರಾಣ ಅನ್ನುವಂತಹದ್ದು ಜೀವನಂತೆ ಸ್ವತಂತ್ರ ಅಲ್ಲ ಅಂತ ಅನ್ನೋದನ್ನ ಅಲ್ಲಿ ತಿಳಿಸ್ಲಿಕ್ಕೆ ಬಂದೈತಿ ಅಂತ ಹೇಳ್ತಾರ ಅವರು. ಯಾವುದು ಅಲ್ಲಿ ಆ ತು ಅನ್ನುವಂತ ಶಬ್ದ ಪ್ರಾಣಕ್ಕೆ ಜೀವನಂತೆ ಪ್ರಸಕ್ತವಾಗ್ತಕ್ಕಂತ ಸ್ವಾತಂತ್ರ್ಯವನ್ನ ಇಲ್ಲ ಅಂತ ನಿರಾಕರಣೆ ಮಾಡ್ತದ ಅಂತ. ಹೇಗೆ ಅನ್ನೋದನ್ನ ಭಾಷ್ಯದಲ್ಲಿ ಇಲ್ಲಿ ಆಚಾರ್ಯರು ನಮಗ ತಿಳಿಸ್ತಾ ಇದ್ದಾರೆ. ಯಥಾ ಚಕ್ಷುರಾದೀನಿ ರಾಜ ಪ್ರಕೃತಿವತ್ ಜೀವಸ್ಯ ಕರ್ತೃತ್ವಂ ಭೋಕ್ತೃತ್ವಂ ಚ ಪ್ರತಿ ಉಪಕರಣಾನಿ ನ ಸ್ವತಂತ್ರಾಣಿ. ಯಥಾ ಅಂತಂದ್ರೆ ಹೇಗೆ. ಚಕ್ಷುರಾದೀನಿ, ಚಕ್ಷು ಅಂತಂದ್ರೆ ನೇತ್ರವೇ ಮೊದಲಾಗಿರತಕ್ಕಂತ ಅಂತ. ಈ ಕಣ್ಣು ಮೊದಲಾದವುಗಳು ಈಗ ಹೆಂಗ ರಾಜನ ಒಂದು ಪ್ರಜೆಗಳಂತೆ ಈ ರಾಜನ ಪ್ರಜೆಗಳದಾರಲ್ರ, ಅವರ ಒಂದು ಜೀವನ ಕರ್ತೃತ್ವಕ್ಕೂ ಭೋಕ್ತೃತ್ವಕ್ಕೂ ಅವು ಉಪಕರಣಗಳೇ ಹೊರತು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ. ಈ ಹೆಂಗ ರಾಜನ ಪ್ರಜೆಗಳದಾರಲ್ರಿ ಅವರು ಅದರಂತೆ ರಾಜನ ಪ್ರಜೆಗಳಂತೆ ಇಲ್ಲಿ ಚಕ್ಷುರಾದಿಗಳು ಈ ಕರ್ತೃತ್ವ ಮತ್ತು ಭೋಕ್ತೃತ್ವಕ್ಕೆ ಉಪಕರಣಗಳಾಗಿದ್ದಾವೆ ಹೊರತು ಸ್ವತಂತ್ರವಾಗಿ ಇರುವುದಿಲ್ಲವೋ ಅಂತ. ಹಾಗೆ ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ರಾಜನ ಮಂತ್ರಿಯಂತೆ ಜೀವನಿಗೆ ಅದು ಎಲ್ಲಾ ಪ್ರಯೋಜನಗಳನ್ನ ಉಂಟು ಮಾಡಿ ಕೊಡ್ತದ ಅಂತ. ಆದ್ರಿಂದ ಅದು ಉಪಕರಣವಾಗಿರ್ತೈತೆ ಹೊರತು ಸ್ವತಂತ್ರವಾಗಿರುವುದಿಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಪ್ರಾಣ ಅನ್ನುವಂಥದ್ದು ಸ್ವತಂತ್ರ ಅಲ್ಲ ಅಂತ ಇಲ್ಲಿ ಒಟ್ಟ ಸಿದ್ಧ ಮಾಡ್ಬೇಕಾಗೈತಿ ಇಲ್ಲಿ. ಈಗ ರಾಜ ಮತ್ತು ಪ್ರಜೆಗಳದಾರ. ಇಲ್ಲಿ ರಾಜನ ಅಧೀನದೊಳಗೆ ಪ್ರಜೆಗಳು ಇರ್ತಾರಲ್ರಿ, ಪ್ರಜೆಗಳು ಸ್ವತಂತ್ರ ಅಲ್ಲ. ಹಂಗ ಚಕ್ಷುರಾದಿಗಳು ಕೂಡ ಈ ಜೀವನ ಕರ್ತೃತ್ವಕ್ಕೂ ಮತ್ತು ಭೋಕ್ತೃತ್ವಕ್ಕೂ, ಇಲ್ಲಿ ಜೀವಕರ್ತ ಭೋಕ್ತ ಅಂತ ಅಂದ್ಕೊಂಡಾನಲ್ಲ, ಆ ಚಕ್ಷುರಾದಿಗಳು ಅವುಗಳಿಗೆ ಉಪಕರಣಗಳಾಗಿ ಹೊರತು ಸ್ವತಂತ್ರವಾಗಿ ಅವು ಹೆಂಗಿರುವುದಿಲ್ಲವೋ ಹಾಗೆ ಇಲ್ಲಿ ಮುಖ್ಯ ಪ್ರಾಣವು ಕೂಡ ಆ ರಾಜನ ಮಂತ್ರಿಯಂತೆ ಅಂತ. ಇಲ್ಲಿ ಮಂತ್ರಿ ಪ್ರಜೆಗಳು ಇವರಿಗೆ ಸ್ಥಾನಮಾನಗಳು ಬೇರೆ ಬೇರೆ ಆದ್ರೂ ಕೂಡ ಈ ಮಂತ್ರಿ ಅದಾನ, ಪ್ರಜೆಗಳದಾರೆ, ಇವ್ರ ಸ್ಥಾನಮಾನ ಬೇರೆ ಆದ್ರೂ ಕೂಡ ರಾಜನಿಗೆ ಇಬ್ಬರು ಕೂಡ ಉಪಕರಣವೇ ಆಗಿರುವಂತೆ. ಇಲ್ಲಿ ಯಾರು ಮಂತ್ರಿ ಆಗಿರ್ತಕ್ಕಂಥವನು ರಾಜನಿಗೆ ಅಲ್ಲಿ ಅವನು ಸಲಹೆಗಳನ್ನು ಕೊಡ್ತಾನಲ್ರಿ, ಅವನು ಉಪಕಾರಿ ಆಗ್ಯಾನಲ್ಲ ರಾಜನಿಗೆ. ಹಂಗ ಪ್ರಜೆಗಳು ಕೂಡ ರಾಜನಿಗೆ ಅವರು ಉಪಕಾರಿಗಳೇ ಆಗಿದಾರಂತ. ಮತ್ತ ಅವರ ಪ್ರಜೆಗಳಿಂದ ರಾಜನಿಗೆ ಉಪಯೋಗ ಐತಲ್ರ ಅವ್ರಿಗೇನು. ಅಂದ್ರೆ ಮಂತ್ರಿ ಸ್ಥಾನವೇ ಬೇರೆ, ಪ್ರಜೆಗಳ ಸ್ಥಾನವೇ ಬೇರೆ.
ಹ್ಮ್ ಅವ್ರ ಸ್ಥಾನಮಾನ ಬೇರೆ ಇದ್ರೂ ಕೂಡ ರಾಜನಿಗೆ ಇಬ್ಬರೂ ಕೂಡ ಹೆಂಗ ಉಪಕಾರಕವೇ ಆಗಿದ್ದಾರೆ, ಉಪಕರಣವೇ ಆಗಿದ್ದಾರೆಯೋ ಹ್ಮ್ ಹಂಗ ಮುಖ್ಯ ಪ್ರಾಣ ಮತ್ತು ಇತರ ಪ್ರಾಣಗಳು ಕೂಡ ಹ್ಮ್ ಇವೆರಡೂ ಜೀವನಿಗೆ ಉಪಕರಣಗಳೇ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಜೀವ ಇಲ್ಲಿ ರಾಜ ಇದ್ದಂಗ, ಹ್ಮ್ ಈ ಇತರ ಪ್ರಾಣ ಮುಖ್ಯ ಪ್ರಾಣ ಅದಾವಲ್ಲ ಇವು ಮಂತ್ರಿ ಮತ್ತು ಪ್ರಜೆಗಳಿದ್ದಂಗ. ಹ್ಮ್ ಮುಖ್ಯ ಪ್ರಾಣ ಮಂತ್ರಿ ಇದ್ದಂಗ, ಹ್ಮ್ ಇತರ ಪ್ರಾಣವು ಪ್ರಜೆಗಳಿದ್ದಂಗ. ಹ. ಅಂದ್ರೆ ಇವರು ಉಪಕರಣಗಳೇ ಅಂತ. ಹ್ಮ್ ಕರೆಕ್ಟ್. ಯಾರಿಗೆ? ಈ ರಾಜೆ. ಜೀವನಿಗೆ. ಹ್ಮ್ ಜೀವನಿಗೆ ಮುಖ್ಯ ಪ್ರಾಣನೂ ಉಪಕರಣವೇ, ಹ್ಮ್ ಇತರ ಪ್ರಾಣಗಳು ಕೂಡ ಉಪಕರಣವೇ ಅಂತ ಹೇಳಿ ಇಲ್ಲಿ ಟಿಪ್ಪಣಿ ಒಳಗೆ ಇಲ್ಲಿ ಹೇಳ್ಕೊಂಡು ಬಂದ್ರು. ಅದಕ್ಕೆ ರಾಜನ ಮಂತ್ರಿಯಂತೆ ಜೀವನಿಗೆ ಹ್ಮ್ ಇಲ್ಲಿ ಎಲ್ಲಾ ರೀತಿ ಪ್ರಯೋಜನಗಳನ್ನ ಉಂಟು ಮಾಡಿ ಕೊಡ್ತಾ ಇದ್ದಾರ ಅಂತ. ಹ್ಮ್ ಆದ್ದರಿಂದ ಅಲ್ಲಿ ಉಪಕರಣವಾಗಿರುತ್ತದೆ ಹೊರತು ಸ್ವತಂತ್ರವಾಗಿ ಇಲ್ಲ. ಇರುವುದಿಲ್ಲ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಅದನ್ನ ಹೇಳ್ಕೊಂಡು ಬಂದರು. ಹ್ಮ್ ತಥಾ ಅಲ್ಲ ಕುತಃ ಮುಖ್ಯಪಿ ಪ್ರಾಣಃ ರಾಜಮಂತ್ರಿವತ್ ಹ್ಮ್ ಜೀವಸ್ಯ ಸರ್ವಾರ್ಥಕೃತ್ವೇನ ಉಪಕರಣಭೂತಃ ನ ಸ್ವತಂತ್ರಃ. ಇಲ್ಲಿ ಮುಖ್ಯ ಪ್ರಾಣವು ಕೂಡ ರಾಜಮಂತ್ರಿಗಳಂತೆ ಜೀವನಿಗೆ ಹ್ಮ್ ಸರ್ವಾರ್ಥಕರತ್ವೇನ ಅಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳನ್ನ ಉಂಟು ಮಾಡುವುದರಿಂದ ಹ್ಮ್ ಅಲ್ಲಿ ಉಪಕರಣ ಭೂತವೇ ಆಗಿದ್ದಾನೆ ಹೊರತು ಸ್ವತಂತ್ರ ಅಲ್ಲ ಅಂತ. ಹ್ಮ್ ಯಾರು? ಮುಖ್ಯ ಪ್ರಾಣ. ಹ್ಮ್ ಜೀವನಿಗೆ ಹ್ಮ್ ಅವನು ಉಪಕರಣ ಮಾತ್ರವೇ ಆಗಿದ್ದಾನೆ ಹೊರತು ಸ್ವತಂತ್ರನಲ್ಲ. ಯಾವುದು ಮುಖ್ಯ ಪ್ರಾಣ ಸ್ವತಂತ್ರ ಅಲ್ಲ ಅಂತ ಇಲ್ಲಿ ಹೌದು. ಅದಕ್ಕೆ ದೃಷ್ಟಾಂತ ಕೊಟ್ರು ಅವರು. ಹ್ಮ್ ರಾಜ ಮತ್ತು ಮಂತ್ರಿ ಹ್ಮ್ ಮತ್ತು ಅಲ್ಲಿ ಪ್ರಜೆಗಳು. ಹೌದು. ಇಲ್ಲಿ ರಾಜ ಇದ್ದಂಗ ಜೀವ, ಹ್ಮ್ ಮಂತ್ರಿ ಇದ್ದಂಗ ಮುಖ್ಯ ಪ್ರಾಣ, ಹ್ಮ್ ಪ್ರಜೆಗಳಿದ್ದಂಗ ಇತರೆ ಪ್ರಾಣಗಳು ಅಂತ. ಹ್ಮ್ ಕರೆಕ್ಟ್. ಹಾ, ಅಂದ್ರೆ ಇಲ್ಲಿ ಜೀವ ಎಷ್ಟು ಸ್ವತಂತ್ರ ಅದಾನಲ್ಲ ಹಂಗ ಪ್ರಾಣಕ್ಕೆ ಸ್ವತಂತ್ರತೆ ಅನ್ನುವಂಥದ್ದು ಇಲ್ಲ ಅಂತ ಹ್ಮ್ ಇಷ್ಟು ವಿಷಯ ತಿಳಿಸ್ಬೇಕಾಗೈತೆ ಅಷ್ಟೇ ಇದು. ಹೌದು. ಕುತಃ ಯಾಕೆ ಅಂತಂದ್ರೆ ಹ್ಮ್ ತತ್ ಸಹ ಶಿಷ್ಟಾದಿಭ್ಯ ತೈಃ ಚಕ್ಷುರಾದಿಭಿಃ ಸಹ ಇವ ಪ್ರಾಣಃ ಶಿಷ್ಯತೆ ಪ್ರಾಣ ಸಂವಾದಾದಿಷು. ಹ್ಮ್ ಇಲ್ಲಿ ಪ್ರಾಣ ಸಂವಾದ ಮೊದಲಾದವುಗಳಲ್ಲಿ ಹ್ಮ್ ಅಲ್ಲಿ ಶ್ರುತಿಗಳು ಏನ್ ಹೇಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಹ್ಮ್ ಅವುಗಳ ಜೊತೆಯಲ್ಲಿ ಉಪದೇಶವನ್ನ ಮಾಡಿದಾರ ಅವರು. ಹ್ಮ್ ಯಾವುವು? ಈ ಪ್ರಾಣ ಮತ್ತು ಇತರ ಇಂದ್ರಿಯಗಳನ್ನ ಅದಾವಲ್ಲ, ಇತರ ಪ್ರಾಣಗಳದಾವಲ್ರಿ, ಹ್ಮ್ ಅವುಗಳ ಜೊತೆಯಲ್ಲಿ ಉಪದೇಶ ಮಾಡಿದ್ದು ಒಂದು ಕಾರಣ. ಮತ್ತು ಆ ಚಕ್ಷುರಾದಿಗಳನ್ನೇ ಪ್ರಾಣ ಅನ್ನುವಂತಹದ್ದನ್ನು ಕೂಡ ಹ್ಮ್ ಆ ಪ್ರಾಣ ಸಂವಾದದ ಮುಂತಾದವುಗಳಲ್ಲಿ ಹೇಳಿದಾರಂತ. ಹ್ಮ್ ಚಕ್ಷುರಾದಿಗಳ ಜೊತೆಯಲ್ಲಿ ಪ್ರಾಣವನ್ನು ಕೂಡ ಹೇಳಿದಾರಂತ. ಹೌದು. ಆ ಪ್ರಾಣ ಸಂವಾದ ಅನ್ನುವಂತ ಪ್ರಕರಣದೊಳಗ ಹ್ಮ್ ಚಕ್ಷುರಾದಿಗಳ ಜೊತೆಯಲ್ಲಿ ಪ್ರಾಣವನ್ನು ಕೂಡ ಇಲ್ಲಿ ಉಪದೇಶ ಮಾಡಿದ್ದರಿಂದ ಹ್ಮ್ ಇಲ್ಲಿ ಬೃಹತ್ ಸಾಮ ಮತ್ತು ರಥಂತರ ಸಾಮಗಳಂತೆ ಅಂತೇಳಿ, ಹ್ಮ್ ಅಂದ್ರೆ ಇಲ್ಲಿ ಎರಡು ಸಾಮಗಳು ಹ್ಮ್ ಇವ್ರ ಜೊತೆಯಲ್ಲೇ ಹೇಳಿದಾವೆ ಅಂತ. ಹ್ಮ್ ಅಂದ್ರೆ ಎರಡೂ ಕರ್ಮಗಳಲ್ಲಿ ಜೊತೆಯಲ್ಲಿಯೇ ಇವು ಪ್ರಯುಕ್ತವಾಗ್ತಾ ಇದ್ದಾವೆ. ಹ್ಮ್ ಅಂದ್ರೆ ಬ್ರಹ್ಮಜ್ಞಾನ ಅಲ್ಲ ಅಂತ. ಹ್ಮ್ ಇವೆರಡೂ ಕರ್ಮಗಳಲ್ಲಿಯೇ ಜೊತೆಯಲ್ಲಿಯೇ ಪ್ರಯುಕ್ತವಾಗಿದ್ದಾವೆ ಅಂತ. ಹ್ಮ್ ಅದನ್ನ ಇಲ್ಲಿ ಭಾಷ್ಯಕಾಚಾರ್ಯ ಹೇಳಿದರು. ಹ್ಮ್ ತೇ ಚಕ್ಷುರಾದಿಭಿಃ ಸಹೈವ ಪ್ರಾಣಃ ಶಿಷ್ಯತೆ ಪ್ರಾಣ ಸಂವಾದಾದಿಷು ಹ್ಮ್ ಸಮಾನ ಧರ್ಮಾಣಾಂ ಚ ಸಹ ಶಾಸನಂ ಯುಕ್ತಂ ಹ್ಮ್ ಬೃಹದ್ರತಾಂತರಾದಿವತ್ ಆದಿಶಬ್ದೇನ ಸಂಹತತ್ವ ಅಚೇತನತ್ವಾದೀನ್ ಪ್ರಾಣಸ್ಯ ಸ್ವಾತಂತ್ರ್ಯ ನಿರಾಕರಣ ಹೇತುನ್ ದರ್ಶಯತಿ. ಹ್ಮ್ ತೈಃ ಚಕ್ಷುರಾದಿಭಿಃ ಆಯ್ತಲ್ಲ ಇದು. ಹ್ಮ್ ಸಮಾನ ಧರ್ಮಾಣಾಂ ಚ ಸಹ ಶಾಸನಂ ಯುಕ್ತಂ ಹ್ಮ್ ಅಂದ್ರೆ ಇಲ್ಲಿ ಸಮಾನವಾಗಿರ್ತಕ್ಕಂಥ ಧರ್ಮವುಳ್ಳಗಳು. ಹ್ಮ್ ಹೇಗೆ ಅಂತಂದ್ರೆ ಬೃಹತ್ ಸಾಮ ರಥಾಂತರ ಸಾಮಗಳಂತೆ ಅಂತೇಳಿ ಹ್ಮ್ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಅಂದ್ರೆ ಈ ಎರಡೂ ಸಾಮಗಳು ಜೊತೆಯಲ್ಲಿಯೇ ಶಾಸ್ತ್ರದಲ್ಲಿ ಹೇಳಿದಾವೆ ಅಂತ. ಹ್ಮ್ ಬೃಹತ್ ಸಾಮ ರಥಾಂತರ ಸಾಮಗಳಂತೆ ಅಂತೇಳಿ ಹ್ಮ್ ಇಲ್ಲಿ ಎರಡು ಏನದಾವವು
ಇವು ಎರಡೂ ಕರ್ಮಗಳಲ್ಲಿ ಜೊತೆಯಲ್ಲಿಯೇ ಪ್ರಯುಕ್ತವಾಗಿದ್ದಾವೆ ಅಂತ. ಹ್ಮ್ ಯಾವುದು ಬೃಹತ್ ಮತ್ತು ಸಾಮ. ಹ್ಮ್ ಇಲ್ಲಿ ಸಮಾನ ಧರ್ಮಗಳುಳ್ಳಂತ ಪದಾರ್ಥಗಳನ್ನೇ ಶಾಸ್ತ್ರದಲ್ಲಿ ಜೊತೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಎನ್ನುವಂತಹದ್ದು ಯುಕ್ತ ಅಂತ, ಹ್ಮ್ ಅದ ಯೋಗ್ಯ ಅಂತ ಹೇಳ್ತಾರೆ ಅವರು. ಹ್ಮ್ ಅವು ಸಮಾನ ಧರ್ಮ ಇರಬೇಕು. ಸಮಾನ ಧರ್ಮ ಉಳ್ಳಂತ ಪದಾರ್ಥಗಳನ್ನ ಜೊತೆಯಲ್ಲಿನೇ ಶಾಸ್ತ್ರ ಹೇಳ್ಕೊಂಡು ಬರ್ತದೆ. ಹ್ಮ್ ಆದ್ರಿಂದ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ಕಾರಣಗಳಿಂದ ಇಲ್ಲಿ ಸಂಹತತ್ವ ಅಚೇತನತ್ವ, ಹ್ಮ್ ಒಂದು ಸಂಹತತ್ವ ಮತ್ತು ಇನ್ನೊಂದು ಅಚೇತನತ್ವ ಮುಂತಾಗಿರ್ತಕ್ಕಂಥ ಪ್ರಾಣ ಸ್ವಾತಂತ್ರ್ಯವನ್ನ ಹ್ಮ್ ನಿರಾಕರಣ ಮಾಡುವಂತ ಒಂದು ಕಾರಣಗಳಲ್ಲಿ ತಿಳಿಸಿರ್ತದ ಅಂತ ಹೇಳ್ತಾರ. ಹ್ಮ್ ಅಲ್ಲಿ ಪ್ರಾಣ ಸ್ವತಂತ್ರ ಅಲ್ಲ ಅಂತ ಹೌದು. ಶ್ರುತಿ ನಿರಾಕರಣೆ ಮಾಡ್ತೈತಿ ಇವಾಗ. ಹ್ಮ್ ಹ್ಮ್ ಆ ಒಂದು ಕಾರಣ ಅಂತ. ಹ್ಮ್ ಇಲ್ಲಿ ಸಂಹತತ್ವ ಮತ್ತು ಅಚೇತನತ್ವ ಇವು ಮುಂತಾದವುಗಳು ಏನ್ ಹೇಳ್ತಾವು, ಪ್ರಾಣ ಸ್ವಾತಂತ್ರ್ಯ ನಿರಾಕರಣೆ ಮಾಡ್ತಾವು ಅಂತ. ಹೌದು. ಅದನ್ನ ಇಲ್ಲಿ ಆಚಾರ್ಯ ಭಾಷ್ಯದೊಳಗೆ ಇಷ್ಟು ಹೇಳಿದ್ರು ಅವರು. ಇಲ್ಲಿ ಟೋಟಲ್ ಹ್ಮ್ ಆದಿಶಬ್ದೇನ ಹ್ಮ್ ಸಂಹತತ್ವ ಅಚೇತನತ್ವಾದೀನ್ ಹ್ಮ್ ಪ್ರಾಣಸ್ಯ ಸ್ವಾತಂತ್ರ್ಯ ನಿರಾಕರಣೆನ ಹೇತುನ್ ದರ್ಶಯತಿ. ಹ್ಮ್ ಪ್ರಾಣಕ್ಕೆ ಸ್ವಾತಂತ್ರ್ಯ ಎನ್ನುವಂತದ್ದು ನಿರಾಕರಣ ಮಾಡುವ ಒಂದು ಕಾರಣದಿಂದ ಹ್ಮ್ ಇಲ್ಲಿ ಸಂಹತತ್ವ ಮತ್ತು ಅಚೇತನತ್ವಾದಿಗಳನ್ನ ಹ್ಮ್ ಶ್ರುತಿಯಲ್ಲಿ ಬೋಧ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಹ್ಮ್ ಈ ಒಂದು ಸೂತ್ರದಲ್ಲಿ ಹ್ಮ್ ನಿರೂಪಣೆ ಮಾಡ್ಕೊಂಡು